ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಇಂದಿನಿಂದ ಆರಂಭವಾದ ಖಾತೆ ಆಂದೋಲನ. ನಗರದ 31 ವಾರ್ಡ್ಗಳಲ್ಲಿಯೂ ಅರ್ಜಿ ಸ್ವೀಕಾರ. ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಪ್ರತ್ಯೇಕ ಭೇಟಿ. ನಾಗರಿಕರಲ್ಲಿ ಜಾಗೃತಿ. ಜಿಲ್ಲೆಯಲ್ಲಿ ನಡೆದಿದೆ ಅಮಾನವೀಯ ಘಟನೆ. ಮಹಿಳೆಯನ್ನು ಅಪಹರಿಸಿ ತೋಟದ ಮನೆಯಲ್ಲಿ ಚಿತ್ರಹಿಂಸೆ, ಪೈಶಾಚಿಕತೆ ತೋರಿದ ಆರೋಪ. ಪೊಲೀಸರಿಗೆ ದೂರು ನೀಡಿದರೂ ನಿರ್ಲಕ್ಷ್ಯ ಮಾಡಿದ ಆರೋಪ. ಸಂತ್ರಸ್ತ ಮಹಿಳೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಖಾತೆ ಆಂದೋಲನಕ್ಕೆ ಸಾಥ್ ನೀಡಿದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು. ಚಿಕ್ಕಬಳ್ಳಾಪುರ ನಗರದ ವಿವಿಧ ವಾರ್ಡುಗಳಿಗೆ ಭೇಟಿ ನೀಡಿ ಪರಿಶೀಲನೆ. ಕೊಳಚೆ ಪ್ರದೇಶದ ಜನರಿಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡಿಕೊಡಲು ಪ್ರಯತ್ನ. ಕೈಗಾರಿಕಾಭಿವೃದ್ಧಿಗೆ ಜಮೀನು ಬಿಡಲು ರೈತರ ಹಿಂದೇಟು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹ ಮಾಡಿದ ರೈತರು. ಇಂದಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಖಾತೆ ಆಂದೋಲನ ಆರಂಭವಾಗಿದೆ. ಒಂದು ಕಡೆ ಶಾಸಕರು ನಗರದ ಪ್ರತಿಷ್ಠಿತ ಬಡಾವಣೆ ಡಿವೈನ್ ಸಿಟಿಯಲ್ಲಿ ಖಾತೆಗಳಾಗದ ಬಗ್ಗೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದರೆ, ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ನೀಡುವಂತೆ ಸ್ಲಂ ಬೋರ್ಡಿನ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ್ದಾರೆ. ಹಾಗಾದರೆ ಇಂದಿನ ಖಾತೆ ಆಂದೋಲನದ ಹೈಲೈಟ್ಸ್ ನೋಡೋಣ ಬನ್ನಿ. ಹೌದು, ಚಿಕ್ಕಬಳ್ಳಾಪುರದಲ್ಲಿಯೇ ಶ್ರೀಮಂತ ಬಡಾವಣೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಡಿವೈನ್ ಸಿಟಿಗೆ ಈವರೆಗೂ ಖಾತೆಗಳಾಗಿಲ್ಲ. ಇದಕ್ಕೆ ಇರುವ ಅಡೆತಡೆಗಳನ್ನು ನಿವಾರಿಸುವಂತೆ ಖುದ್ದು ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಚರ್ಚೆ ನಡೆಸಿದರೆ, ಸ್ಲಂನಲ್ಲಿ ವಾಸವಿರುವ ಬಡವರಿಗೆ ಖಾತೆ ಮಾಡಿಸಿಕೊಡಲು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸ್ಲಂ ಬೋರ್ಡ್ನ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಅವರಿಗೆ ಹಕ್ಕುಪತ್ರಗಳನ್ನು ಕೂಡಲೇ ವಿತರಿಸುವಂತೆ ಕೋರಿದರು. ಖಾತೆ ಸಂಬಂಧ ಸರ್ಕಾರದ ಆದೇಶ ಹೊರಬಿದ್ದ ದಿನದಿಂದ ನಗರಸಭೆ ಆಡಳಿತ ಮಂಡಳಿಯೊಂದಿಗೆ ಒಮ್ಮೆಯೂ ಚರ್ಚೆ ನಡೆಸಿದ ಶಾಸಕರು ಇಂದು ಸ್ಥಳೀಯ ಸದಸ್ಯರಿಗೂ ಮಾಹಿತಿ ನೀಡದೆ ನಗರದ ವಿವಿಧ ವಾರ್ಡುಗಳಲ್ಲಿ ಸಂಚರಿಸಿ ಭ್ರಷ್ಟಾಚಾರ ರಹಿತವಾಗಿ ಖಾತೆ ಮಾಡಿಸಿಕೊಡುವ ಭರವಸೆ ನೀಡಿದರು. 3 ದಿನಗಳ ಕಾಲ ಈ ಖಾತೆ ಆಂದೋಲನ ನಡೆಯಲಿದ್ದು, ದಲ್ಲಾಳಿಗಳಿಗೆ ಮೊರೆ ಹೋಗದೆ ಪ್ರತಿಯೊಬ್ಬರೂ ತಮ್ಮ ಆಸ್ತಿಗಳ ಖಾತೆ ಪಡೆಯುವಂತೆ ಶಾಸಕರು ಕೋರಿದರು. ಆಧಾರ್ ಕಾರ್ಡು, ಫೋಟೋ, ನಿಮ್ಮ ಮನೆ ಮುಂದಿರೋ ನಿಂತಿರೋ ಒಂದು ಫೋಟೋ ಕೊಡಿ, ನಮಗೆ ಸೇಲ್ ಡೀಡು ಏನೋ ಒಂದು ಮಿನಿಮಮ್ ಡಾಕ್ಯುಮೆಂಟ್ 1-2 ಕೊಡಿ, ನಾವು ಬಿ ಖಾತಾ ಮಾಡ್ಕೊಡ್ತೀವಿ. ದಯವಿಟ್ಟು ನಾನು ಮತ್ತೆ ಜನತೆಗೆ ವಿನಂತಿಸ್ತೇನೆ, ಮಿನಿಮಮ್ ಡಾಕ್ಯುಮೆಂಟ್ಸಲ್ಲಿ ನಾವು ಬಿ ಖಾತಾ ಮಾಡ್ಕೊಡ್ತೀವಿ. ನೀವು ಅದರಲ್ಲಿ ಸೇಲ್ ಮಾಡ್ಬೋದು, ಬೈ ಮಾಡ್ಬೋದು, ಎಲ್ಲ ಇದೆ. ಯಾವುದೇ ದಲ್ಲಾಳಿಗಳು ನಾನು ಅದು ಮಾಡಿಸ್ಕೊಡ್ತೀನಿ ದಯವಿಟ್ಟು ನಂಬೇಡಿ ಅಮ್ಮ. ಚಿಕ್ಕಬಳ್ಳಾಪುರದ ನಾನು ಎಲ್ಲ ತಾಯಂದ್ರಿಗೆ ವಿನಂತಿಸ್ತೇನೆ, ನಿಮ್ಮ ಮನೆ ಮಗ ಪ್ರದೀಪ್ ಈಶ್ವರ್ ಖಾತೆ ಉಚಿತವಾಗಿ ಮಾಡಿಸಿ ನಿಮ್ಮ ಮನೆಗೆ ಕೊಡ್ತೀನಿ, ನಮ್ಮ ಮೇಲೆ ಭರವಸೆ ಇಡಿ. ಮತ್ತು ಇನ್ನೊಂದು ಎಲ್ಲ ನಗರಸಭೆ ಸದಸ್ಯರಿಗೆ ಅಭಿನಂದಿಸ್ತೇನೆ, ಅವರೆಲ್ಲರೂ ಉತ್ಸುಕರಾಗಿದ್ದಾರೆ, ಎಲ್ರಿಗೂ ಒಳ್ಳೆಯದಾಗಲಿ. ಇದೇ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಪ್ರಸ್ತುತ ಬಜೆಟ್ನಲ್ಲಿ ಎತ್ತಿನಹೊಳೆ ಯೋಜನೆಗೆ 480 ಕೋಟಿ ಸರ್ಕಾರ ನೀಡಿದರೆ ಎತ್ತಿನಹೊಳೆ ಪೂರ್ಣವಾಗಲಿದೆ. ಅಷ್ಟು ಕೋಟಿ ಸರ್ಕಾರ ಬಿಡುಗಡೆ ಮಾಡಿದರೆ ಎತ್ತಿನಹೊಳೆ ನಮ್ಮ ತಾಲೂಕಿಗೆ ಬರುತ್ತೆ. ಎತ್ತಿನಹೊಳೆ ಯೋಜನೆಗೆ ಹಣ ಬಿಡುಗಡೆ ಮಾಡಿಸ್ತೀನಿ. ಜಕ್ಕಲಮಡುಗು ಡ್ಯಾಂ ಎತ್ತರ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎತ್ತಿನಹೊಳೆ ಯೋಜನೆಯ ನೀರು ಬಂದರೆ ಇಲ್ಲಿ ಮಳೆಯಾಗಿ, ಅಲ್ಲಿಯೂ ಮಳೆಯಾದರೆ ನೀರು ವ್ಯರ್ಥವಾಗಿ ಆಂಧ್ರಕ್ಕೆ ಹೋಗುತ್ತದೆ. ಹಾಗಾಗಿ ಜಕ್ಕಲಮಡುಗು ಡ್ಯಾಂ ಎತ್ತರ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ಆದರೆ ಡ್ಯಾಂ ಎತ್ತರ ಹೆಚ್ಚಿಸಲು ಆಂಧ್ರದ ಅನುಮತಿ ಅಗತ್ಯವಿದೆ. ಹಾಗಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗುವುದು. ಇನ್ನು ಹೂವಿನ ಮಾರುಕಟ್ಟೆಗೆ 120 ಕೋಟಿ ಅನುದಾನ ಅಗತ್ಯವಿದೆ. ಅದರಲ್ಲಿ ಸ್ವಲ್ಪ ಹಣ ಬಿಡುಗಡೆ ಮಾಡಿಸ್ತೀನಿ ಎಂದು ಶಾಸಕರು ಹೇಳಿದರು. ಎತ್ತಿನೊಳೆ ಫಿನಿಶ್ ಮಾಡೋಕ್ಕೆ 450ರಿಂದ 480 ಕೋಟಿ ಬೇಕು. ಅಷ್ಟು ಕೋಟಿ ಸರ್ಕಾರ ರಿಲೀಸ್ ಮಾಡಿದ್ರೆ ಎತ್ತಿನೊಳೆ ನಮ್ಮ ತಾಲೂಕಿಗೆ ಬರುತ್ತೆ. ಈಗ ಎತ್ತಿನೊಳಗೆ ದುಡ್ಡು ರಿಲೀಸ್ ಮಾಡಿಸ್ತೀನಿ. ಒಂದು ಜಕ್ಕಲಮಡುಗು ಡ್ಯಾಮ್ನ ಹೈಟ್ ಮಾಡೋಕ್ಕೆ ಪ್ರಸ್ತಾವ ಸಲ್ಲಿಸಿದ್ದೀನಿ. ಯಾಕೆಂದರೆ ಈಗ ಎತ್ತಿನೊಳೆ ನೀರು ಬಂತು ಅಂದ್ಕೊಳ್ಳಿ, ಇಲ್ಲಿ ಮಳೆ ಬಿದ್ದಾಗ ಅಲ್ಲೂ ಮಳೆ ಬಿದ್ದು ಒಂದೇ ಸಲ ನೀರು ಬಂದರೆ ನಾನು ನೀರನ್ನೇನು ಮಾಡೋದು? ಆಂಧ್ರ ಪ್ರದೇಶಕ್ಕೆ ಬಿಡಬೇಕು. ಬಿಡಬಾರ್ದು ಅಂದರೆ ಡ್ಯಾಮ್ ಹೈಟ್ ಮಾಡಬೇಕು. ಡ್ಯಾಮ್ ಹೈಟ್ ಮಾಡೋಕ್ಕೆ ಹೋದರೆ ಇಂಟರ್ ಸ್ಟೇಟ್ ಇಶ್ಯೂ ಬರ್ತಿದೆ.
ಆ ಕಾರಣಕ್ಕೆ ಈಗ ನಾವು ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳಿಗೂ ಒಂದು ಪತ್ರ ಬರೆದು ಇದನ್ನು ರಿಕ್ವೆಸ್ಟ್ ಮಾಡ್ತೀನಿ. ಎರಡನೇದು, ಹೂವಿನ ಮಾರ್ಕೆಟ್ಗೆ 120 ಕೋಟಿ ಬೇಕು, ಪ್ರಾರಂಭಿಕವಾಗಿ ಒಂದಷ್ಟು ಅನೌನ್ಸ್ ಮಾಡಿಸ್ತೀನಿ. ಇದೆಲ್ಲ ಆಗ್ತಿದೆ. ಬಡ್ಜೆಟಲ್ಲಿ ಮತ್ತಷ್ಟು ವಿಚಾರಗಳು ತಮಗೆ ಗೊತ್ತಾಗಿದೆ. ಪ್ರಸ್ತುತ 8,000 ಖಾತೆ ನಗರದಲ್ಲಿ ಆಗಬೇಕಿದೆ ಎಂಬ ಅಂಕಿಅಂಶ ಇದೆ. ಅದಕ್ಕಿಂತ ಹೆಚ್ಚು ಆಗಬಹುದು. 90 ದಿನಗಳಲ್ಲಿ ಎಲ್ಲ ಖಾತೆ ಮಾಡಿಸ್ತೀನಿ ಎಂದು ಶಾಸಕರು ಭರವಸೆ ನೀಡಿದರು. ಅಲ್ಲಿ ಡಾಕ್ಯುಮೆಂಟಲ್ಲಿ 8,000ಕ್ಕೂ ಚಿಲ್ಲರೆ ಅಂತಿದೆ. ನನಗಿರೋ ಅಂದಾಜು 15,000 ದಾಟುತ್ತೆ ಅಂತ. ದಾಟುತ್ತೆ 15,000 ದಾಟುತ್ತೆ. ಅಷ್ಟು ಜನಕ್ಕೆ ಇದು ರಾಜಕೀಯ ಇತಿಹಾಸದಲ್ಲಿ ಮೊದಲ ಪ್ರಯತ್ನ. ₹1 ಭ್ರಷ್ಟಾಚಾರ ಇಲ್ಲದೆ ಖಾತೆ ಕೊಟ್ಟು ತಿರ್ತೀನಿ. ಇನ್ನು ನಗರದ 7ನೇ ವಾರ್ಡಿಗೆ ಸೇರಿದ ಡಿವೈನ್ ಸಿಟಿಯಲ್ಲಿ ಈವರೆಗೂ ಖಾತೆಗಳಾಗಿಲ್ಲ. ಇಲ್ಲಿನ ಯಾವುದೇ ಸಮಸ್ಯೆಗೆ ಪರಿಹಾರವೇ ಇಲ್ಲವಾಗಿದೆ ಎಂದು ಡಿವೈನ್ ಸಿಟಿಯ ನಿವಾಸಿಗಳು ಶಾಸಕರಿಗೆ ಮನವಿ ಮಾಡಿದ್ದು, ಈ ಸಂಬಂಧ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಾಸಕರು ಡಿವೈನ್ ಸಿಟಿ ನಿವಾಸಿಗಳ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡುವಂತೆ ಕೋರಿದರು. ಈ ಕುರಿತು ಪರಿಶೀಲನೆ ನಡೆಸಿ ಮುಂದಿನ ತೀರ್ಮಾನ ಕೈಗೊಳ್ಳುವ ಭರವಸೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದು, ಇದಕ್ಕೆ ಡಿವೈನ್ ಸಿಟಿ ನಿವಾಸಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಆವಾಗ ನಮ್ಮ ಡಿವೈನ್ ಸಿಟಿಯ ವಾಸದಲ್ಲಿರ್ತಕ್ಕಂಥ ಹಿರಿಯರು ಈ ಥರ ಡಿವೈನ್ ಸಿಟಿದೊಂದು ವಿಚಾರ ಇತ್ತು. ಅದು ಟೌನ್ ಪ್ಲಾನಿಂಗ್ ಮತ್ತು DC ಅವರ ಅಪ್ರೂವಲ್ ಬೇಕಾಗಿತ್ತು. ಸೊ ಈಗ DC ಅವ್ರ ಜೊತೆ ಮಾತಾಡಿಸಿದ್ದೀನಿ. DC ಅವರು ಟೌನ್ ಪ್ಲಾನಿಂಗಿಂದ ನಮಗೊಂದು ರಿಪೋರ್ಟ್ ಬರಬೇಕು ಅಂತ. ನಾಳೆ ಬೆಳಗ್ಗೆ 8 ಗಂಟೆಗೆ ಟೌನ್ ಪ್ಲಾನಿಂಗ್ ಕಮಿಷನರು TPM ನಗರಸಭೆ ಕಮಿಷನರು ನಾನು ಭೇಟಿ ಕೊಟ್ಟು ಅದೇನಿದೆ ಅದಕ್ಕೇನು ಮಾಡ್ಬೋದು ಆದಷ್ಟು ಬೇಗ 1 ತಿಂಗಳೊಳಗಡೆ ಅವ್ರ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ದೀವಿ. ಸೊ ಎಲ್ಲ ನಗರದ ಭಾಳ ಹಿರಿಯ ಕುಟುಂಬಗಳು ಡಿವೈನ್ ಸಿಟಿಯಲ್ಲಿದೆ. ಅವ್ರ ಕುಟುಂಬಗಳು ಈ ಸಮಾಜಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಅಪಾರವಾದ ಕೊಡುಗೆ ಕೊಟ್ಟಿದ್ದಾರೆ. ಅವರು ಈ ಸಮಸ್ಯೆ ವರ್ಷಗಳಿಂದ ಇದನ್ನು ಬಗೆಹರಿಸೋದು ಶಾಸಕನಾಗಿ ನನ್ನ ಜವಾಬ್ದಾರಿ. ಮತ್ತು ಅಲ್ಲೊಂದು ಹೈವೇದು ರೋಡ್ ಕ್ರಾಸಿಂಗು ಹೇಳಿದರು, ಅದು ತಿಪ್ಪೇನಹಳ್ಳಿ ಹತ್ರ ಇತ್ತು. ಈಗ SP ಕುಶಾಲ್ ಸರ್ ಅದರ ಮನವಿ ಸ್ವೀಕರಿಸಿದ್ದಾರೆ. ಅಲ್ಲೊಂದು U-ಟರ್ನ್ ಬರುವಂಥ ಪ್ರಯತ್ನನೂ ಪ್ರಾಮಾಣಿಕವಾಗಿ NH ಅವ್ರ ಜೊತೆ ಮಾತಾಡಿ ಮಾಡ್ತೇನೆ ಸರ್. ಈ ಕುರಿತು ಮಾತನಾಡಿದ ಡಿವೈನ್ ಸಿಟಿ ನಿವಾಸಿ ರಾಮೂಸ್ ಫರ್ನಿಚರ್ ಮಾಲೀಕ ರಾಮು, ಡಿವೈನ್ ಸಿಟಿಯಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಪರಿಹರಿಸುವವರೇ ಇಲ್ಲವಾಗಿದ್ದರು. ವಿದ್ಯುತ್, ಚರಂಡಿ, ರಸ್ತೆ ಸೇರಿದಂತೆ ಯಾವುದೇ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿರಲಿಲ್ಲ. ಈ ಹಿಂದೆ ಜೋರು ಮಳೆ ಬಂದು ನೀರು ನುಗ್ಗಿದಾಗಲೂ ಅತ್ತ ತಿರುಗಿಯೂ ನೋಡುತ್ತಿರಲಿಲ್ಲ. ಈಗ ಖಾತೆ ಆಗುತ್ತಿರುವ ವಿಚಾರ ತಿಳಿದು ಡಿವೈನ್ ಸಿಟಿ ನಿವಾಸಿಗಳು ಸೇರಿ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಸಮಸ್ಯೆ ಬಗೆಹರಿಸುವುದಾಗಿ ಶಾಸಕರು ಹೇಳಿದ್ದಾರೆ ಎಂದರು. ಏನಪ್ಪ ಅಂದರೆ ನಮ್ಮ 7ನೇ ವಾರ್ಡಲ್ಲಿ ನಮ್ಮ ಡಿವೈನ್ ಸಿಟಿ ಅಂತ ಏನಿದೆ ಇದು ಸಾಕಷ್ಟು ಮೊದಲಿಂದ ಸಾಕಷ್ಟು ನಮಗೆ ಫಸ್ಟ್ ಖಾತೆಗಳ ಪ್ರಾಬ್ಲಮ್ ಎಲ್ಲನೂ. ಸೊ ಖಾತೆ ಆದ ನಂತರ ನಾವು ಯಾವುದೇ ಒಂದು ನಮಗೆ ನಗರಸಭೆ ಮೂಲ ಸೌಕರ್ಯ ಆಗಿರಲಿ, ಒಂದು KV ಆಫೀಸಲ್ಲಿ ಕರೆಂಟ್ ಸೌಕರ್ಯ ಆಗಿರಲಿ, ಸೊ ಯಾರಾದರೂ ಕಾಲ್ ಮಾಡಿದ್ರೆ ಅದು ನಾರ್ಮಲಾಗಿ ಯಾವಾಗಲೂ ಸರ್ ಏನೋ ಒಂದು ಕೊರತೆ ಅದಕ್ಕೆಲ್ಲನೂ. ಹಾಗಾಗಿ ಮೊದಲಿಂದ ಲಾಸ್ಟ್ ಟೈಮ್ ಎಲ್ಲ ನೀರಲ್ಲಿ ತುಂಬಿಕೊಂಡು ತುಂಬ ತೊಂದರೆ ಆದಾಗ ಸೊ ನಮ್ಗೆ ಯಾರೂ ಸಹಕರಿಸಲಿಲ್ಲ, ಎಲ್ಲ ತೊಂದರೆ ಆಗಿಲ್ಲ. ಆಗ ನಾವೆಲ್ಲ ಏನು ಬೇಡಿಕೆ ಕೊಟ್ಟಾಗೂ ಸರ್ ಆಯಿತು ನೋಡೋಣ ಅಂತ ಹೇಳ್ತಿದ್ರು. ಹಾಗಾಗಿ ಸರ್ ಈಗ ರಾಜ್ಯದಂತ ಎಲ್ಲ ಹೇಳಿದ್ದೆ ಖಾತೆಯಲ್ಲಿ ಆಗ್ತಿದೆ ಅಂತ ಹೇಳಿದಾಗ ನಮ್ಮ 7ನೇ ವಾರ್ಡ್ಗೆ ಶಾಸಕರು ಬರ್ತಾರೆ ಅಂತ ಹೇಳಿದ್ರು. ಅದಕ್ಕಾಗಿ ನಮ್ಮ ಡಿವೈನ್ ಸಿಟಿ ನಿವಾಸಿಗಳೆಲ್ಲ ಅಲ್ಲಿ ಸೇರಿ ಇದಕ್ಕೆ ನಮ್ಮ ಸಮಸ್ಯೆಯಲ್ಲಿ ಬಗೆಹರಿಸಿ ಅಂತ ನಾವು ಬಂದು ಶಾಸಕರ ಹತ್ರ ಒಂದು ಮನವಿ ಕೊಟ್ವಿ. ಹಾಗಾಗಿ ನಾಳೆ ಬೆಳಗ್ಗೆ ಎಲ್ಲ ಬರ್ತೀವಿ, ತಮ್ಮ ಸಮಸ್ಯೆಗಳು ಏನಿದೆ ನಾವೆಲ್ಲ ಪರಿಹರಿಸ್ತೀವಿ ಅಂತ ಶಾಸಕರು ಹೇಳಿದ್ದಕ್ಕೆ ಅವ್ರಿಗೆ ನಾನು ವಂದನೆ ತಿಳಿಸ್ತಾ ಇದ್ದೀನಿ ಸರ್. ಒಟ್ಟಿನಲ್ಲಿ ಖಾತೆ ಆಂದೋಲನ ಜಿಲ್ಲಾ ಕೇಂದ್ರದಲ್ಲಿ ಅಬ್ಬರದ ಪ್ರಚಾರದ ನಡುವೆ ಆರಂಭವಾಗಿದ್ದು, ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿಯೂ ಇಲ್ಲದಷ್ಟು ಪ್ರಚಾರ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ನಡೆಯುತ್ತಿದೆ. ಆದರೂ ಮೊದಲ ದಿನದ ಖಾತೆ ಆಂದೋಲನದಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ನಿರೀಕ್ಷಿತ ಗುರಿ ಮುಟ್ಟದಂತೆ ಕಾಣುತ್ತಿಲ್ಲ. ಆದರೂ ಇದು ಎಷ್ಟು ಮಾತ್ರ ಯಶಸ್ವಿಯಾಗಲಿದೆ ಮತ್ತು ಯಾರಿಗೆ ಅನುಕೂಲ ಮಾಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೊಂದು ಅಮಾನವೀಯ ಘಟನೆ. ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದ್ದು, ಪೊಲೀಸ್ ಇಲಾಖೆ ನಿರ್ಲಕ್ಷ್ಯಕ್ಕೆ ಮಹಿಳೆಯೊಬ್ಬರು ಕಣ್ಣು ಕಳೆದುಕೊಂಡಿದ್ದಾರೆ. ಕಿರಾತಕರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಿನ್ನೆ ತಾನೇ ಪೊಲೀಸ್ ಇಲಾಖೆ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚಾಕ್ಸೆ ಅವರು ಹೇಳಿದರು. ಆದರೆ ದಿನ ಬೆಳಗಾಗುವಷ್ಟರಲ್ಲಿಯೇ ಪೇರೆಸಂದ್ರ ಪೊಲೀಸರು ನಿರ್ಲಕ್ಷ್ಯದ ಬಗ್ಗೆ ಆರೋಪಗಳು ಬಂದಿದ್ದು, ಮಹಿಳೆಯೊಬ್ಬರ ಅಪಹರಣವಾಗಿದ್ದು ರಕ್ಷಿಸುವಂತೆ ಮನವಿ ಮಾಡಿದರೂ ಸ್ಪಂದಿಸುವ ಬದಲು ದೂರು ನೀಡಿದ ಮಹಿಳೆಯ ಮೊಬೈಲ್ ಸಂಖ್ಯೆಯನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿ ಪೊಲೀಸರು ಅಮಾನವೀಯತೆ ತೋರಿದ್ದಾರೆ ಎಂದು ಆರೋಪಿಸಿದರು. ಪೇರೆಸಂದ್ರ ಪೊಲೀಸ್ ಠಾಣೆ ವ್ಯಾಪ್ತಿಯ ಜಗನಹಳ್ಳಿ ಗ್ರಾಮದ
ಎಂಬ ಮಹಿಳೆಯನ್ನು ಅಪಹರಿಸಿರುವ ಕಿರಾತಕರು ರಾತ್ರಿ ಇಡೀ ಚಿತ್ರಹಿಂಸೆ ನೀಡಿದ್ದಾರೆ. ಅಲ್ಲದೆ ಮಹಿಳೆಯ ಕಣ್ಣು ಪೈಶಾಚಿಕತೆ ಮೆರೆದಿದ್ದಾರೆ. ಗ್ರಾಮದ ದೇವಾಲಯ ನಿರ್ಮಿಸುವ ವಿಚಾರಕ್ಕೆ ಸಂಬಂಧಿಸಿ ಶುರುವಾದ ಗಲಾಟೆ ಇಡೀ ಕುಟುಂಬದ ಮೇಲೆ ಹಲ್ಲೆ ನಡೆಸುವವರೆಗೂ ಹೋಗಿದ್ದು, ಗಲಾಟೆಯಲ್ಲಿ ಗಾಯಗೊಂಡವರು ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದರೂ ಸಮರ್ಪಕವಾಗಿ ಸ್ಪಂದಿಸಿಲ್ಲ ಎಂದು ಸಂತ್ರಸ್ತ ಮಹಿಳೆಯ ಅಕ್ಕ ಹಂಸ ಆರೋಪಿಸಿದ್ದಾರೆ. ಮನೆಯಲ್ಲಿ ಒಂಟಿಯಾಗಿದ್ದ ಮಹಿಳೆಯನ್ನು ರಾತ್ರಿಯಲ್ಲಿ ಅಪಹರಿಸಿಕೊಂಡು ಹೋಗಿ ಬಾಳೆ ತೋಟದಲ್ಲಿ ಚಿತ್ರ ಹಿಂಸೆ ನೀಡಿದ್ದು, ಒಂದು ಕಣ್ಣು ಕಿತ್ತು ಬಂದಿರುವುದಾಗಿ ಸಂತ್ರಸ್ತೆಯ ಅಕ್ಕ ಹಂಸ ಆರೋಪಿಸಿದ್ದಾರೆ. ಪ್ರಸ್ತುತ ಕಣ್ಣು ಕಳೆದುಕೊಂಡ ಮಹಿಳೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕಣ್ಣಿನ ದೃಷ್ಟಿ ಇದೆಯೋ ಇಲ್ಲವೇ ಎಂಬ ಬಗ್ಗೆ ವೈದ್ಯರು ಮಾಹಿತಿ ನೀಡಬೇಕಿದೆ. ರಾಜಮ್ಮಾಳನ್ನು ಕಳೆದ 9 ವರ್ಷದ ಹಿಂದೆ ಗಂಗರಾಜು ಎಂಬುವವರು 2ನೇ ಮದುವೆ ಆಗಿದ್ದನು ಎನ್ನಲಾಗಿದೆ. ಕಳೆದ 3 ತಿಂಗಳ ಹಿಂದೆ ರಾಜಮ್ಮಾಳನ್ನು ಕರೆದೊಯ್ದು ಪ್ರತ್ಯೇಕ ಮನೆ ಮಾಡಿ ಇಟ್ಟುಕೊಂಡಿದ್ದು, ಇದೇ ಜಿದ್ದಿನಿಂದ ಕೃಷ್ಣಪ್ಪ, ಮಹೇಶ್, ರವಿಚಂದ್ರ, ವೆಂಕಟರಾಜು ಎಂಬುವವರು ಗುಂಪು ಕಟ್ಟಿಕೊಂಡು ಬಂದು ಕುಟುಂಬದ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಹಂಸ ಆರೋಪಿಸಿದ್ದಾರೆ. ಈ ವಿಚಾರ ತಿಳಿದು ಮನೆಗೆ ಬಂದ ರಾಜಮ್ಮಾಳನ್ನು ಕಾರಿನಲ್ಲಿ ಅಪಹರಿಸಿಕೊಂಡು ಹೋಗಿ ಬಾಳೆ ತೋಟದಲ್ಲಿ ರಾತ್ರಿ ಇಡೀ ಚಿತ್ರ ಹಿಂಸೆ ನೀಡುವ ಜೊತೆಗೆ ಕಣ್ಣು ಕಿತ್ತಿದ್ದಾರೆ ಎಂಬುದು ನೊಂದವರ ಆರೋಪವಾಗಿದೆ. ತಿಳ್ಕೊಳಕ್ಕೆ ಬಂದಿದ್ದಾಳೆ. ಬರೋ ಅಷ್ಟರಲ್ಲಿ ಫಸ್ಟೇ ಇವ್ರದ್ದು ಪ್ಲಾನಿಂಗು, ಹೊಟ್ಟೆ ಕಿಚ್ಚು ಎಲ್ಲ ಇತ್ತಲ್ಲ, ಅವಳೊಬ್ಬಳೇ ಇದ್ದಿದ್ದು ನೋಡ್ಬಿಟ್ಟು ಅವ್ರ ಅಣ್ಣನಿಗೇನು ಮಾಡಿಲ್ಲ, ಅವ್ರ ಅಣ್ಣನಿಗೆ ಚೂರು ಗಾಯ ಆಗಿಲ್ಲ. ಇವಳು ಮಾತ್ರ 2 ಅವರ್ ಹೊಡೆದ್ಬಿಟ್ಟು ಕಾರಲ್ಲೇ ತಗೊಂಡು ಬಾಳೆ ತೋಪ್ಗೆ ಹೋಗಿದ್ದಾರೆ. ರಾಜಮ್ಮ, ಅವ್ರ ಅಮ್ಮ, ಅವ್ರ ಫ್ಯಾಮಿಲಿ ಒಂದು 20 ಜನ ಇದ್ದಾರೆ. ಗಂಡಸರು ಹೆಂಗಸರು ಸೇರಿ ಒಂದು 20 ಜನ ಎಲ್ಲರೂ ಸೇರಿಕೊಂಡು ರಾತ್ರಿ 2 ಗಂಟೆ 1 ಗಂಟೆಯಿಂದ ರಾತ್ರಿ 2 ಗಂಟೆಯಿಂದ ಹಿಡಿದು ಬೆಳಗ್ಗೆ 8 ಗಂಟೆವರೆಗೂ ಅವ್ರು ಟಾರ್ಚರ್ ಮಾಡಿದ್ದಾಳೆ. ಟಾರ್ಚರ್ ಮಾಡಿ ನಾವು ಅದಕ್ಕೆ ಪೊಲೀಸವ್ರಿಗೆ ಹೇಳ್ತಾನೆ ಇದ್ವಿ, ಸರ್ ಈ ಥರ ಇಂಥವ್ರೇ ನಮಗೆ ಹೇಳಿದ್ರು, ಈ ಥರ ಅಕ್ಕ ನೋಡಿದ್ಬಿಟ್ಟು ಕಾರಲ್ಲಿ ಎತ್ತಾಕೊಂಡೋದ್ರಕ್ಕ ಅಂತ ಒಬ್ಬ ಹುಡುಗಿ ನನಗೆ ಫೋನ್ ಮಾಡಿದ್ಲು. ಫೋನ್ ಮಾಡಿದೆ, PCಗಳಿಗೆ ಫೋನ್ ಮಾಡಿದ್ವಿ. ಅವ್ರು ಏನು ಹೇಳಿದ್ರು, ಈ ಥರ ನಿಮ್ಗೆ ಏನೋ ತೊಂದರೆ ಇದ್ದರೆ ನಮ್ಗೆ ಫೋನ್ ಮಾಡಿ ಅಂತ ನಂಬರ್ ಕೊಟ್ಟಿದ್ರು. ಅವ್ರಿಗೆ ಮಾಡ್ತಾನೇ ಇದ್ದೀನಿ, ಸರ್ ಇಂಥವ್ರೇ ತಗೊಂಡೋಗಿದ್ದಾರೆ, ಇಂಥ ಜಾಗದಲ್ಲೇ ಇಟ್ಟಿದ್ದಾರೆ, ನನ್ನ ತಂಗಿನ ಕಾಪಾಡಿ ಅಂತ ನಾನು ಎಷ್ಟೋ ಸಲ ಕೇಳಿದ್ದೀನಿ. ಪೆರೇಸಂದ್ರ ಸ್ಟೇಷನ್ನು ಕೇಳಿ ಸರ್, ಅವ್ರು ಜಪೇದಾರ್ ಅಂತಾರಲ್ಲ ಅವರಿದ್ದರು ಸರ್, ಅವ್ರನ್ನ ಬೇಕಾದ್ರೆ ನಾನು ತೋರಿಸ್ತೀನಿ. ಆಯಿತು ಸರಿ ಅಂದ್ಬಿಟ್ಟು ನಾನು ಹೇಳ್ತಾನೆ ಇದ್ದೀನಿ. ಅವ್ರು ಕೇಳಲಿಲ್ಲ, ನಾವು ಹುಡುಕ್ತಾನೆ, ಅವ್ರಿಗೆ ಗೊತ್ತು ನಾನು ಇಂಥ ಜಾಗದಲ್ಲಿ ಇದ್ದಾಳೆ ಅಂತ ನಾನು ಹೇಳಿದ್ದೀನಿ. ಸುಮ್ಮನೆ ಆಗಿ ನಾನು ಹುಡುಕ್ತಾ ಇದ್ದೀವಿ ಅಂತಲೇ ಇದ್ದರು. ಮತ್ತೆ 5 ಗಂಟೆ 4:15 ಮಧ್ಯೆ ಫೋನ್ ಮಾಡಿದ್ರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಟ್ಬಿಟ್ಟಿದ್ದಾರೆ ಪೊಲೀಸವರು. ನಮ್ಮ ನಂಬರ್ ಐತೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಇಟ್ಬಿಟ್ಟಿದ್ದಾರೆ. ತಿರ್ಗಿ ಇಲ್ಲಿ ಚಿಕ್ಕಬಳ್ಳಾಪುರ ಸ್ಟೇಷನ್ಗೆ ಹೋದ್ವಿ. ಇಲ್ಲೂ ಸರ್ ಈ ಥರ ಅಲ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ, ನೀವಾದರೂ ಕಾಪಾಡಿ ಅಂತ ಇಲ್ಲಿಗೂ ಹೋದ್ವಿ. ಅಲ್ಲಿ ಮೇಡಮ್ ಅವ್ರು ಫೋನ್ ಮಾಡಿ ಪೆರೇಸಂದ್ರಕ್ಕೆ ಕಳಿಸಿದ್ರು. ಮತ್ತೆ ಅಲ್ಲೋಗಿ ಈ ಥರ ಮಿಸ್ಸಿಂಗ್ ಕೇಸ್ ಅಂತ ರಿಪೋರ್ಟ್ ಕೊಡಿ ಅಮ್ಮ, ಅವ್ರು ಹುಡುಕೊಡ್ತಾರೆ ಅಂತ. ಇಲ್ಲಿಂದ ಅಲ್ಲಿಗೆ ಹೋದ್ವಿ, ಅಲ್ಲೂ ಹೇಳಿದ್ವಿ. ಒಂದು 8 ಗಂಟೆ ಆಗಿರುತ್ತೆ ಸರ್ ಸುಮಾರು. ಅಲ್ಲಿ ನಮ್ಮೂರಲ್ಲಿ ಯಾರೋ ನೋಡಿದ್ದಾರೆ, ಅದು ಅವಳನ್ನ ಬಚ್ಚಿಟ್ಟಿರೋದು ನೋಡಿದ್ದಾರೆ. ಈ ಥರ ನಮ್ಗೆ ಇನ್ಫಾರ್ಮೇಷನ್ ನಮ್ಮ ಅಪ್ಪನಿಗೆ ಕೊಟ್ಟರು. ನಮ್ಮ ಅಪ್ಪನಿಗೆ ಕೊಡೋ ಅಷ್ಟಕ್ಕೆ ನಮ್ಮ ಅಪ್ಪನೂ ನನ್ನ ಮಗ ಹೋದ್ರು. ಅಲ್ಲಿಗೆ ಹೋಗೋ ಅಷ್ಟಕ್ಕೆ ದೊಡ್ಡದಾಗಿ ಒಂದು 30 ಜನ ಅಲ್ಲಿ ಗೇಟಲ್ಲಿ ನಿಂತ್ಕೊಂಡು ಅವಳನ್ನ ಬಿಡಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲ ಬರಬೇಕು, ಎಲ್ಲರೂ ನಾವು ಕೊಚ್ಚಾಕ್ತೀವಿ, ಎಲ್ಲರೂ ಬಂದ್ರೇ ನಿನ್ನ ಮಗಳನ್ನ ಬಿಡೋದು ಅಂತ ಪೊಲೀಸವ್ರು ಕೂಡ ಹೋಗಿದ್ದಾರೆ ಸರ್. ಆ ಥರ ಅವ್ರ ಮೇಲೆ ಧಮಕಿ ಹಾಕಿದ್ದಾರೆ. ತಿರುಗಿ ಮತ್ತೆ ಇನ್ನೊಂದು ಕಾರ್ ಹೋಯ್ತು. ಇನ್ನೊಂದು ಕಾರ್ ಹೋಗೋ ಅಷ್ಟಕ್ಕೆ ಮತ್ತೆ ಅವಳನ್ನ ಕಾರ್ ಹೋದ್ಮೇಲೆ ಏನು ಆಯಿತೋ ಗೊತ್ತಿಲ್ಲ, ಮತ್ತೆ ಆಂಬುಲೆನ್ಸಲ್ಲಿ ಹಾಕ್ಕೊಂಡು ಇಲ್ಲಿಗೆ ಕರ್ಕೊಬಂದಿದ್ದಾರೆ ಸರ್. ನಾವು ಬಂದು ನೋಡೋಷ್ಟಕ್ಕೆ ಇದು ಪರಿಸ್ಥಿತಿ. ಅಪಹರಿಸಿದ ಬಗ್ಗೆ ಪೇರೇಸಂದ್ರ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಪದೇ ಕರೆ ಮಾಡಿದ ಕಾರಣ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾರೆ ಎಂದು ಹಂಸ ಅಳಲು ತೋಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಮಹಿಳೆಯ ಮೇಲೆ ಪೈಶಾಚಿಕತೆ ಮೆರೆದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಹಲ್ಲೆಗೊಳಗಾದ ಕುಟುಂಬದವರು ಒತ್ತಾಯಿಸಿದ್ದಾರೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಖಾತೆ ಆಂದೋಲನ ಭರ್ಜರಿಯಾಗಿ ಆರಂಭವಾಗಿದೆ. ಒಂದು ಕಡೆ ಶಾಸಕರು, ಮತ್ತೊಂದು ಕಡೆ ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಸಂಚರಿಸಿ ಖಾತೆ ಮಾಡಿಸಿಕೊಳ್ಳಲು ನಾಗರಿಕರಿಗೆ ಮನವಿ ಮಾಡುತ್ತಿದ್ದಾರೆ. ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯಿಂದ ಖಾತೆ ಮಾಡಿಸಿಕೊಳ್ಳಲು ಉಭಯರು ಹೇಳುತ್ತಿರೋದು ವಿಶೇಷ.
ಖಾತೆ ಮಾಡುವ ಆದೇಶ ಸರ್ಕಾರದಿಂದ ಹೊರಬಂದ ದಿನದಿಂದಲೂ ಶಾಸಕರು ಮತ್ತು ನಗರಸಭೆ ಆಡಳಿತ ಮಂಡಳಿ ನಡುವೆ ಹೊಂದಾಣಿಕೆ ಎಂಬುದು ಇಲ್ಲವಾಗಿದೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಎಸಿ ಕಚೇರಿಯಲ್ಲಿ ಒಮ್ಮೆ ಮತ್ತು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಸಿ ಖಾತಾ ಆಂದೋಲನಕ್ಕೆ ಸಹಕರಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಇದಕ್ಕೆ ಪ್ರತಿಯಾಗಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ನಗರಸಭೆಯಲ್ಲಿಯೇ ಒಂದು ಸಭೆ ಮತ್ತು 2 ಸುದ್ದಿಗೋಷ್ಠಿ ನಡೆಸಿ ಖಾತೆ ಮಾಡಿಸಿಕೊಳ್ಳುವಂತೆ ಕೋರಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಂದು ಖಾತೆ ಅರ್ಜಿ ಸ್ವೀಕಾರ ಆರಂಭವಾಗಿದೆ. ನಗರದ 31 ವಾರ್ಡಿನಲ್ಲಿಯೂ ನಿಗದಿತ ಜಾಗದಲ್ಲಿ ನಾಗರಿಕರಿಂದ ಆರ್ಡಿಗಳನ್ನು ಸ್ವೀಕರಿಸಲಾಗುತ್ತಿದೆ. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಒಂದು ಕಡೆ, ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಮತ್ತೊಂದು ಕಡೆ ಸಂಚರಿಸಿ ಖಾತೆಗಳ ಬಗ್ಗೆ ನಾಗರಿಕರಲ್ಲಿ ಅರಿವು ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಲ್ಲ ವಾರ್ಡುಗಳಲ್ಲಿಯೂ ಸಂಚರಿಸಿದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಅವಕಾಶ ಸದುಪಯೋಗ ಪಡಿಸಿಕೊಳ್ಳಲು ಕೋರಿದರು. ಒಂದು ವಿಶೇಷ ಸಂತಸ ಸುದ್ದಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ರಾಜ್ಯ ಸರ್ಕಾರ ಇವತ್ತು ಖಾತೆ ಒಂದು ಬಿ ಖಾತೆಯನ್ನು ಏನು ಇಷ್ಟು ದಿನದಿಂದ ಜನಗಳಿಗೆ ಸಮಸ್ಯೆ ಆಗ್ತಾಯಿತ್ತು, ಅದು ಒಂದು ಅಧಿಕೃತವಾಗಿ ಆದೇಶ ಬಂದ ಮೇಲೆ ಹಲವಾರು ಸಭೆಗಳು ನಾವು ಮಾಡಿ ಎಲ್ಲ ನಗರಸಭಾ 31 ಸದಸ್ಯರು ಅಧಿಕಾರಿಗಳ ಜೊತೆ ಒಂದು ಸಭೆ ಮಾಡಿ ಒಂದು ನಿನ್ನೆ ತಾನೇ ಒಂದು ಅರ್ಜಿ ಖಾತೆ ಸ್ವೀಕಾರ ಮಾಡೋದಕ್ಕೆ ಅರ್ಜಿ ಸರ್ಕಾರ ಒಂದು ಬಿಡುಗಡೆ ಮಾಡ್ತು. ಇವತ್ತಿನಿಂದನೇ ಎಲ್ಲ 31 ವಾರ್ಡ್ಗಳಲ್ಲಿ ಒಂದು ಖಾತಾ ಆಂದೋಲನವನ್ನು ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ನಗರಸಭಾ ಸದಸ್ಯರು, ನಮ್ಮ ನಗರಸಭೆ ಸಿಬ್ಬಂದಿಗಳೆಲ್ಲ ಹೋಗಿ ಮನೆಗೆ ಹೋಗಿ ಒಂದು ಅರ್ಜಿ ಕೊಟ್ಟು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಾವೊಂದು ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ನಾವು ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಮಗೂ ನಮ್ಮ ಮಾನ್ಯ ಸಂಸದರು, ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಖುದ್ದಾಗಿ ಹೋಗಿ ಸಾರ್ವಜನಿಕರಿಗೆ, ಬಡವರಿಗೆ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನಾವು ಅದೇ ನಿಟ್ಟಿನಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ಯಾರ್ಯಾರು ಖಾತೆ ಸಮಸ್ಯೆ ಇತ್ತೋ ಪ್ರತಿಯೊಬ್ಬರಿಗೂ ಒಂದು ಖಾತೆ ಕೊಡುವಂಥ ಕೆಲಸವನ್ನು ಒಂದು ವಾರದಲ್ಲೇ ನಾವು ಅರ್ಜಿ ಕೊಟ್ಟಿದ್ದು, ಒಂದು ವಾರದಲ್ಲೇ ಅವ್ರಿಗೆ ಖಾತೆಯನ್ನು ಎಲ್ಲ ನಮ್ಮ ಸದಸ್ಯರ ಮುಖೇನ ಅವರಿಗೆ ಮನೆಗೆ ತಲುಪಿಸೋಂಥ ನಾವು ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 7 ಗಂಟೆಯಿಂದಲೇ ನಗರದ ವಾರ್ಡುಗಳಿಗೆ ತೆರಳಿದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಖಾತೆ ಆಂದೋಲನದ ಉಪಯೋಗ ಪಡೆಯುವಂತೆ ನಾಗರಿಕರಲ್ಲಿ ಮನವಿ ಮಾಡಿದರು. ಅಲ್ಲದೆ ನಗರಸಭೆಯ ಕರಪತ್ರಗಳನ್ನು ಮನೆಗೆ ಹಂಚಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಯಿತು. ಮೊದಲ ದಿನದ ಖಾತಾ ಆಂದೋಲನದಲ್ಲಿ ಜನರಿಂದ ನಿರೀಕ್ಷೆಯಂತೆ ಸ್ಪಂದನೆ ಸಿಕ್ಕಿಲ್ಲ ಎನ್ನಲಾಗಿದ್ದು, ಉಳಿದ 2 ದಿನಗಳಲ್ಲಿ ಪರಿಸ್ಥಿತಿ ಹೇಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಕೈಗಾರಿಕೆ ಸ್ಥಾಪನೆ ಉದ್ದೇಶಕ್ಕಾಗಿ ಕೆಐಎಡಿಬಿ ಜಮೀನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದ್ದು, ಜಮೀನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ. ಜೀವ ಕೊಡುತ್ತೇವೆ, ಜಮೀನನ್ನು ಮಾತ್ರ ಬಿಡಲ್ಲ ಎಂದು ಕೆಐಎಡಿಬಿ ಭೂ ಹೋರಾಟ ಸಮಿತಿ ಅಧ್ಯಕ್ಷ ಹಿರೇಬಲ್ಲ ಕೃಷ್ಣಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಐಎಡಿಬಿ ಭೂ ಹೋರಾಟ ಸಮಿತಿ ಅಧ್ಯಕ್ಷ ಹಿರೇಬಲ್ಲ ಕೃಷ್ಣಪ್ಪ, ಈ ಭಾಗದ ಕೆಲ ಏಜೆಂಟರು, ದಳ್ಳಾಳಿಗಳು ಕೆಐಎಡಿಬಿ ಆಯುಕ್ತರು ಹಾಗೂ ಭೂಸ್ವಾಧೀನ ವಿಶೇಷ ಜಿಲ್ಲಾಧಿಕಾರಿಗಳನ್ನು ಇತ್ತೀಚೆಗೆ ಭೇಟಿ ಮಾಡಿ ನಾವು ಜಮೀನನ್ನು ನೀಡಲು ಸಿದ್ಧರಿದ್ದೇವೆ ಎಂದು ಮನವಿ ಮಾಡಿದ್ದಾರೆ. ಇದು ರೈತರಲ್ಲಿ ಗೊಂದಲ ಮೂಡಿಸುವ, ರೈತರ ಹೋರಾಟವನ್ನು ದಿಕ್ಕು ತಪ್ಪಿಸುವ ಹುನ್ನಾರ ಆಗಿದೆ. ಆಯುಕ್ತರನ್ನು ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಯನ್ನು ಭೇಟಿ ಮಾಡಿರುವವರಲ್ಲಿ ಬೆರಳೆಣಿಕೆಯಷ್ಟು ರೈತರಿಲ್ಲ. ಒಂದಿಬ್ಬರು ರೈತರು ಬಿಟ್ಟು ಮಿಕ್ಕವರು ಭೂ ದಳ್ಳಾಳಿಗಳಾಗಿದ್ದಾರೆ ಎಂದು ದೂರಿದರು. ಈ ಭಾಗದ 90% ರೈತರು ಕೆಐಎಡಿಬಿಗೆ ಭೂಮಿ ಬಿಟ್ಟುಕೊಡಲ್ಲ ಎಂದು ಬರಹ ರೂಪದಲ್ಲಿ ಸರ್ಕಾರಕ್ಕೆ ಪತ್ರ ಬರೆದುಕೊಟ್ಟಿದ್ದೇವೆ. ಆದರೆ ನಿನ್ನೆ ಅಧಿಕಾರವನ್ನು ಭೇಟಿ ಮಾಡಿದ ತಂಡ 90% ಮಂದಿ ಭೂಮಿ ಬಿಟ್ಟುಕೊಡುವುದಾಗಿ ಸುಳ್ಳು ಮಾಹಿತಿ ಕೊಟ್ಟಿದೆ. ಇದು ಅಧಿಕಾರಿಗಳನ್ನು, ಸಚಿವರನ್ನು ದಿಕ್ಕು ತಪ್ಪಿಸುವ ಹುನ್ನಾರವಾಗಿದೆ. ಜೊತೆಗೆ ಈ ಭಾಗದ ರೈತರ ಒಗ್ಗಟ್ಟನ್ನು ಮುರಿಯುವ ಕುತಂತ್ರವೂ ಆಗಿದೆ. ಆದರೆ ಅದು ಕನಸಲ್ಲೂ ಸಾಧ್ಯವಾಗದ ಮಾತು. ನಮ್ಮ ಒಗ್ಗಟ್ಟನ್ನು ಮುರಿಯಲು ಸಾಧ್ಯವಿಲ್ಲ.
ನಮ್ಮಿಂದ ಭೂಮಿಯನ್ನು ಸ್ವಾಧೀನ ಪಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದರು. ಕರ್ಕೊಂಡು ಹೋಗಿದ್ದು ಅವತ್ತು ನಾವು ಸುಮಾರು ಒಂದು 100 ಜನ ಹೋಗಿದ್ವಿ, 2 ಬಸ್ಸು ತುಂಬ ಹೋಗಿದ್ವಿ. ಅವ್ರು ಶಾಸಕರು ಮುಖ್ಯ ಸಚಿವರು ಭೇಟಿ ಕೊಟ್ಟಾಗ ಸ್ಪಷ್ಟೀಕರಣ ಕೊಟ್ಟಿದ್ವಿ. ಅವತ್ತು ನಾವು 2 ಹಳ್ಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. KD ವಿಚಾರ ಈ 13 ಹಳ್ಳಿನೂ ಉಳಿಬೇಕು. ಫಲವತ್ತತೆ ಇರೋದು ಇಲ್ಲೇ ಎಲ್ಲಿ ಜಂಗಮಕೋಟೆ ಹೋಳಿ ಫಲವತ್ತತೆ ಭೂಮಿ ಇಲ್ಲಿ ಇರೋದು. ಫಲವತ್ತತೆ ಇಲ್ಲದಂಥ ಜಮೀನು ನಮ್ಮ ತಾಲೂಕಲ್ಲೇ ಇದೆ. ಏನು ಸುಮಾರು 1000 ಎಕರೆ ಸರ್ಕಾರಿ ಜಮೀನು ಉಳಿದಿದೆ. ಅಲ್ಲಿ ಮಾಡಿ ಯಾವುದೇ ಕಾರಣಕ್ಕೂ ನಾವು ಫಲವತ್ತತೆ ಇರೋ ಜಮೀನನ್ನು ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ. ಶಾಸಕರ ಗಮನಕ್ಕೂ ಅಷ್ಟೇ, ಸಚಿವರ ಗಮನಕ್ಕೂ ಅಷ್ಟೇ. ಈ ಜಂಗಮಕೋಟೆ ಹೋಬಳಿಯಲ್ಲಿ ನಿಮ್ಮ ಕೈ ಬಿಡಬೇಕು. ಮತ್ತು ನಮ್ಮ ತಾಲೂಕಲ್ಲೇ ಮಾಡಿಕೆ ನಾವೇನು KD ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸೋರಲ್ಲ. ನಾವು ನಮ್ಮ ರೈತರು ಉಳಿಬೇಕು. ರೈತರು ಉಳಿದ್ರೇ ನಮ್ಮ ದೇಶ ಉಳಿಯೋದು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕೈಗಾರಿಕೆ ಮಾತ್ರ ಬೇರೆ ಕಡೆ ಹಾಕೋಂಥ ವ್ಯವಸ್ಥೆ ಮಾಡಿ ನಮ್ಮ ತಾಲೂಕಲ್ಲೇ ಮಾಡಿ ಅಂತೇಳಿ ನಾವು ನಿಮ್ಮ ಮುಖ್ಯನ ತಾಲೂಕು ಜಂಗಮಕೋಟೆ ಹೋಬಳಿ 13 ಹಳ್ಳಿ ಏನಿದೆಯೋ ಅದು KD ಅಕ್ವೇಷನ್ ಬಗ್ಗೆ ನಾವು ಸೇರಿದ್ದೀವಿ. ಈಗಾಗಲೇ ನಾವು ಬೇಕಾದಷ್ಟು DC ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ದೀರಿ, ಅಲ್ಲಿ ನಮಗೇನು ಸ್ಪಂದನೆ ಸಿಕ್ಕಲಿಲ್ಲ. ಫ್ರೀಡಮ್ ಪಾರ್ಕ್ ಬೆಂಗಳೂರು ಅಲ್ಲಿ ಸಹ ಸ್ಟ್ರೈಕ್ ಮಾಡಿದ್ರಿ, ಅಲ್ಲಿ ಇದೇ ಸಚಿವರಾದಂಥ ಪಾಟೀಲ್ ಅವರು ನಮ್ಮ ಕೈ ಬರವಣಿಗೆ ಕೊಟ್ಟಿದ್ದಾರೆ. ನಾವು ನಿಮಗೆ ಉಳಿಸ್ಕೊಡ್ತೀರಿ, ನಾವು ನಿಮಗೆ ಅಪೇಕ್ಷೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಸಹ ಅವರನ್ನು ಪರಿಗಣನೆ ಮಾಡಿಲ್ಲ. ಮತ್ತು ನಮ್ಮ ಕ್ಲಾಸಲ್ಲಿ ಸಹ ಅಬ್ಜೆಕ್ಷನ್ ಮಾಡೋದು ನಮ್ಮ ಕ್ಲಾಸಲ್ಲಿ ನಮ್ಮನ್ನು ನಿಲ್ಲಿಸಿ ಬಸ್ಸು ಬೆಂಗಳೂರಿಗೆ ಬಿಡಲಿಲ್ಲ, ಇಲ್ಲೇ ಸ್ಟಾಪ್ ಮಾಡಿಬಿಟ್ಟು ಅವತ್ತು ಸ್ಟ್ರೈಕ್ ಮಾಡಿದ್ರಿ. ಮತ್ತು ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರನ್ನು ನಾವು ಕಳೆದ 3 ತಿಂಗಳ ಹಿಂದೆ ಭೇಟಿ ಮಾಡಿದಾಗ ಜಂಗಮಕೋಟೆ ಕ್ರಾಸ್ನಲ್ಲಿ ಎಲ್ಲ ರೈತರನ್ನು ಸಭೆ ಸೇರಿಸಿ ಚರ್ಚಿಸಿ ಬಹುಪಾಲು ರೈತರು ಜಮೀನು ಕೊಡಲು ಒಪ್ಪಿದರೆ ಮಾತ್ರ KIADBಗೆ ಭೂಸ್ವಾಧೀನ ಪ್ರಕ್ರಿಯೆ ಮುಂದುವರಿಸುತ್ತೇವೆ. ಬಹು ರೈತರು ಒಪ್ಪದಿದ್ದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡುತ್ತೇವೆ ಎಂದು ಭರವಸೆ ನೀಡಿದರು. ಆದರೆ ಇದುವರೆಗೂ ರೈತರ ಸಭೆ ಕರೆದು ಚರ್ಚಿಸಿ ಅಭಿಪ್ರಾಯ ಸಂಗ್ರಹಿಸುವ ಕೆಲಸ ಆಗಲಿಲ್ಲ. ಆದರೆ ಕೆಲವರನ್ನು ಕರೆಸಿಕೊಂಡು ಒಪ್ಪಿಗೆ ಪತ್ರ ಪಡೆಯುವ ಕೆಲಸ ಒಳಗೊಳಗೆ ನಡೆಯುತ್ತಿದೆ. ರೈತರ ಒಗ್ಗಟ್ಟನ್ನು ಹೊಡೆದು ಆಳುವ ನೀತಿಯನ್ನು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡುತ್ತಿದ್ದಾರೆ ಎಂದು ದೂರಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂತೆ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತರೆಲ್ಲರನ್ನೂ ಸೇರಿಸಿ ಚರ್ಚಿಸಿ ಅಭಿಪ್ರಾಯ ಸಂಗ್ರಹಿಸಬೇಕು. ಹೆಚ್ಚು ರೈತರು ಜಮೀನನ್ನು ನೀಡಲು ಒಪ್ಪುವುದಾದರೆ ಸ್ವಾಧೀನ ಪ್ರಕ್ರಿಯೆಗೆ ನಮ್ಮದೇನೂ ತಕರಾರು ಇಲ್ಲ. ಒಪ್ಪದಿದ್ದರೆ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ರೈಲಿಗೆ ಸಿಲುಕಿ 3 ಯುವಕರು ಬಲಿಯಾಗಿರುವ ಘಟನೆ ತಾಲೂಕಿನ ಸಿದ್ದೇನಾಯಕನಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ. ಉತ್ತರ ಪ್ರದೇಶ ಮೂಲದ 3 ಟ್ರ್ಯಾಕ್ ಮೇಲೆ ನಡೆದುಕೊಂಡು ಹೋಗುತ್ತಿರುವಾಗ ಸಂಜೆಯ ಪುಟ್ಟಬರ್ತಿ ಬೆಂಗಳೂರು ಪ್ಯಾಸೆಂಜರ್ ರೈಲು ಬಂದಿತ್ತು. ಈ ವೇಳೆ ಆಯ ತಪ್ಪಿ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ. ರೈಲಿಗೆ ಸಿಲುಕಿ 3 ಯುವಕರು ಬಲಿಯಾಗಿರುವ ಘಟನೆ ತಾಲೂಕಿನ ಸಿದ್ದೇನಾಯಕನಹಳ್ಳಿ ರೈಲ್ವೆ ಟ್ರ್ಯಾಕ್ ಬಳಿ ನಡೆದಿದೆ. ಉತ್ತರ ಪ್ರದೇಶ ಮೂಲದ 3 ಟ್ರ್ಯಾಕ್ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾಗ ಸಂಜೆಯ ಪುಟ್ಟಪರ್ತಿ ಬೆಂಗಳೂರು ಪ್ಯಾಸೆಂಜರ್ ರೈಲು ಬಂದಿದ್ದು, ಈ ವೇಳೆ ಆಯ ತಪ್ಪಿ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ. ಮೃತರನ್ನು 18 ವರ್ಷದ ರಾಹುಲ್, 20 ವರ್ಷದ ಬಿಕೇಶ್, 24 ವರ್ಷದ ಲಲ್ಲನ್ ಎಂದು ಗುರುತಿಸಲಾಗಿದೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ರೈಲ್ವೆ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಉದ್ಯೋಗ ಆರಿಸಿ ಉತ್ತರ ಪ್ರದೇಶದಿಂದ ಬಂದಿದ್ದ ಇವರು ಎಂದಿನಂತೆ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಘಟ್ಟ ಗ್ರಾಮದಲ್ಲಿ ಕಾರ್ಪೆಂಟರ್ ಕೆಲಸ ಮುಗಿಸಿ ಮನೆಗೆ ತೆರಳುತ್ತಿದ್ದ ವೇಳೆ ಅವಘಡ ನಡೆದಿದೆ. ನಗರದ ಮುತ್ತೂರಿನಲ್ಲಿ ವಾಸವಿದ್ದ ಮೃತ 3 ಯುವಕರು ಕೊನಘಟ್ಟದಲ್ಲಿ ಕೆಲಸ ಮುಗಿಸಿ ಮರಳಿ ಮನೆಗೆ ತೆರಳುವ ವೇಳೆ ಆಟೋದಲ್ಲಿ ಬಂದು ಹುತಾತ್ಮ PSI ಜಗದೀಶ್ ವೃತ್ತದ ಗೇಟ್ ಬಳಿ ಇಳಿದು ರೈಲ್ವೆ ಟ್ರ್ಯಾಕ್ ಬಳಿ ಹೋಗಿದ್ದಾರೆ. ಬಳಿಕ ಈ ದುರ್ಘಟನೆ ನಡೆದಿದೆ. ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ದೊಡ್ಡಬಳ್ಳಾಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಕಳೆದ 9 ದಶಕಗಳಿಂದ ರಾಜಕೀಯ, ಶೈಕ್ಷಣಿಕ, ಆಧ್ಯಾತ್ಮಿಕ ಮತ್ತು ಜನಪರ ಹೋರಾಟಗಳ ಮೂಲಕ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಗೆ ದುಡಿದಿರುವ ಧೀಮಂತ ನಾಯಕ ದಿವಂಗತ ಶ್ರೀಯುತ ಆಂಜನೇಯ ರೆಡ್ಡಿ ಅವರ ಪುತ್ರ ಶ್ರೀಯುತ ಚೌಡರೆಡ್ಡಿ ಅವರು ತಮ್ಮ ತಂದೆಯವರ ಹಾದಿಯಲ್ಲಿಯೇ ಸಾಗಿ ಶಾಸಕರಾಗಿ, ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ, ಗೃಹ ಸಚಿವರಾಗಿ ರಾಜ್ಯಕ್ಕೆ ವಿಶಿಷ್ಟ ಕೊಡುಗೆ ನೀಡಿರುವುದು ಅಭಿನಂದನಾರ್ಹ. ಶ್ರೀಯುತ ಚೌಡರೆಡ್ಡಿ ಅವರ 88ನೇ ಹುಟ್ಟುಹಬ್ಬವನ್ನು ಸಾರ್ಥಕ ರೀತಿಯಲ್ಲಿ ಆಚರಿಸಬೇಕೆಂಬ ಉದ್ದೇಶದಿಂದ ಫೆಬ್ರವರಿ 21ರ ಶುಕ್ರವಾರ ದಾಖಲೆ ಮಟ್ಟದ ಬೃಹತ್ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಯುವಕರು, ನಾಗರಿಕರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಿ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಪ್ರತಿ ರಕ್ತದಾನಿಯು 3 ಜೀವ ಉಳಿಸುವ ಶ್ರೇಷ್ಠ ಕಾರ್ಯದಲ್ಲಿ ಭಾಗಿಯಾಗಿ ಆ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಚಿಂತಾಮಣಿ ಹೆಸರನ್ನ ಚಿರಸ್ಥಾಯಿಗೊಳಿಸೋಣ. ಪ್ರಕಟಣೆ ವಿಕೆ ಬಾಬುರೆಡ್ಡಿ ಅಧ್ಯಕ್ಷರು, ಸಿಎನ್ ಬಾಬುರೆಡ್ಡಿ ಕಾರ್ಯಾಧ್ಯಕ್ಷರು, ನಾರಾಯಣಸ್ವಾಮಿ, ಶ್ರೀ ದುರ್ಗಾ ಪರಮೇಶ್ವರಿ, ಮಹಾಕಾಳಿ ಅಂಬುಜೇಶ್ವರ ಸ್ವಾಮಿ ಮತ್ತು ದುಷ್ಟ ಸಂಹಾರ ಆಂಜನೇಯ ಸ್ವಾಮಿ ಆಡಳಿತ ಮಂಡಳಿ ಧರ್ಮದರ್ಶಿಗಳು. ಬನ್ನಿ ಬಂಧುಗಳೇ, ಬನ್ನಿ ರಕ್ತದಾನ ಮಾಡೋಣ. ಚಿಂತಾಮಣಿ ಹೆಸರನ್ನ ಇತಿಹಾಸದ ಪುಟದಲ್ಲಿ ದಾಖಲಿಸೋಣ. ಸ್ಥಳ ಕಿಶೋರ ವಿದ್ಯಾಭವನ, ಚಿಂತಾಮಣಿ ನಗರ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, ಯುಜಿ ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಸಿನಿಮಾ ತೋರಿಸುವ, ಬೈಕ್ನಲ್ಲಿ ತಿರುಗಾಡಿಸುವುದು ಸೇರಿದಂತೆ ಇತರೆ ಆಮಿಷಗಳನ್ನು ಒಡ್ಡಿ ವಿದ್ಯಾರ್ಥಿನಿಯರಿಗೆ ಮೋಸ ಮಾಡುವವರಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳು ಎಚ್ಚರಿಕೆಯಿಂದ ಇರುವಂತೆ ಚಿಂತಾಮಣಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿಎಂ ಪ್ರಕಾಶ್ ಕಿವಿಮಾತು ಹೇಳಿದರು. ಚಿಂತಾಮಣಿ ನಗರದ ನೂತನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ಪಿಎಂ ಪ್ರಕಾಶ್ ಅವರು, ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಲೋಕಜ್ಞಾನ ಹೆಚ್ಚಾಗಿ ಇರುವುದಿಲ್ಲ. ಪುಂಡ ಪೋಖರಿಗಳ ಸ್ನೇಹ ಮಾಡಿದರೆ ಜೀವನ ಹಾಳಾಗುತ್ತದೆ. ನಿಮ್ಮ ಮುಂದಿನ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ನಿಮ್ಮನ್ನು ನಿಮ್ಮ ಸ್ನೇಹಿತರು ಬೆನ್ನು ಹತ್ತಿ ಬಂದರೆ ಶಿಕ್ಷಕರಿಗೆ, ಪೋಷಕರಿಗೆ ಅಥವಾ ಪೊಲೀಸರಿಗೆ ತಿಳಿಸಿ ಎಂದರು. ಎಷ್ಟೇ ಒಳ್ಳೆಯ ಸ್ನೇಹಿತರಾಗಿರಲಿ, ನಿಮ್ಮ ಸಂಬಂಧಿಕರೇ ಆಗಿರಲಿ, ನಿಮ್ಮನ್ನು ಮುಟ್ಟಿದರೆ ಎಚ್ಚೆತ್ತುಕೊಳ್ಳಬೇಕು. ಇದರಿಂದ ಮುಂದೆ ನಡೆಯುವ ಅನಾಹುತ ತಪ್ಪುತ್ತದೆ ಎಂದರು. ಹೆಣ್ಣು ಮಕ್ಕಳಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ ವಯಸ್ಸಾದ ನಂತರವೇ ಮದುವೆಯಾಗಬೇಕು. ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆಯಾಗಿ ಮಕ್ಕಳಾದರೆ ದುಷ್ಟ ಪರಿಣಾಮ ಬೀರಿ ಮುಂದೆ ಕಷ್ಟ ಅನುಭವಿಸಬೇಕಾಗುತ್ತದೆ. ಗ್ರಾಮ ಹಾಗೂ ಪಟ್ಟಣಗಳಲ್ಲಿ 18 ವರ್ಷ ತುಂಬದೆ ಮದುವೆ ಮಾಡುತ್ತಿರುವುದು ಗಮನಕ್ಕೆ ಬಂದರೆ ತಕ್ಷಣ ಶಿಕ್ಷಕರಿಗೆ, ಗ್ರಾಮ ಪಂಚಾಯಿತಿ ಪಿಡಿಒ, ಸ್ಥಳೀಯ ಪೊಲೀಸರಿಗೆ ತಿಳಿಸಿ ಬಾಲ್ಯ ವಿವಾಹ ತಡೆಯುವಂತೆ ತಿಳಿಸಿದರು. ಒಂದಿನ ಚೆನ್ನಾಗಿ ಅನ್ಸುತ್ತೆ, ಅವರು ಬರ್ತಾರೆ. ನೀವು ಯಾವುದೇ ಒಂದು ಒಂದು ಆಸೆಗಳಿಗೆ, ಆಸೆ ಆಮಿಷಗಳಿಗೆ ಒಳಗಾಗಿ ಅವರ ಒಂದು ಏನು ಟಿವಿ ಸಿನಿಮಾದಲ್ಲಿ ನೋಡ್ತೀರಿ, ಯಾವುದೋ ಒಂದು ಹುಡುಗ ಒಂದು ಹುಡುಗಿ 2 ದಿನ ಅಡ್ಡಾಡಿ ಅವರ ಜೊತೆ ಕರ್ಕೊಂಡೋಗಿ ಸಿನಿಮಾ ಪಾರ್ಕ್ ಅಂತ ಮಾಡಿ ಅವ್ರ ಜೀವನನ ಹಾಳು ಮಾಡ್ತಾರೆ. ನಮ್ಮೊಂದು ಕೂಡ ಸಾಕಷ್ಟು ಒಂದು ಪ್ರಕರಣಗಳು ಬರ್ತವೆ. ಆ ಹುಡುಗಿರಿಗೆ ಗೊತ್ತಿರೋದಿಲ್ಲ, ಅವ್ರ ಸ್ಕೂಲು ಕಾಲೇಜ್ ಯಾರೋ ಬಂದ್ಬಿಟ್ಟು ಸುಮ್ಮನೆ ಎಲ್ಲೋ ಒಂದು ಬೈಕ್ ತೋರಿಸಿ ಏನೋ ಮಾಡಿ ಅವ್ರ ಆಸೆ ಒಂದು ಬಲಿಯಾಗಿ ಅವ್ರ ಜೀವನನೇ ಹಾಳಾಗಿರ್ತಾರೆ. ನಮ್ಮ ಮುಂದೆ ಸ್ಟೇಟ್ಮೆಂಟಿಗೆ ಬರ್ತಾರೆ, ನನಗೆ ಗೊತ್ತಿರಲಿಲ್ಲ, ಮಾಡಿರಲಿಲ್ಲ, ಅವ್ರು ಏನೋ ಒಂದು ಮಾಡಿ ನನಗೆ ಕರ್ಕೊಂಡು ಹೋದ ಅಂತ ಹೇಳಿ. ಸೊ ಆ ರೀತಿ ಯಾರು ಒಳಗಾಗಬೇಡಿ. ನಿಮ್ಮ ಜೀವನದ ಬಗ್ಗೆ ಎಚ್ಚರ ಇರಲಿ. ನಿಮ್ಮ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋದು ನಿಮ್ಮ ಕೈಲಿದೆ. ಈ ತರ ಯಾರೋ ತಮ್ಮ ಸ್ನೇಹಿತರಿಗೆ ಯಾರಾದರೂ ಒಬ್ಬ ಹುಡುಗ ಯಾರಾದರೂ ಬೆನ್ನಂತಿದ್ರೆ, ಬೈಕಲ್ಲಿ ಫಾಲೋ ಮಾಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ತಮ್ಮ ಶಿಕ್ಷಕರಿಗೆ ಹೇಳಬೇಕು, ಪೊಲೀಸರಿಗೆ ಹೇಳಬೇಕು. ಗಮನಕ್ಕೆ ತಂದ್ರೆ ಮುಂದೆ ಆಗ್ತಕ್ಕಂತಹ ದುಷ್ಪರಿಣಾಮಗಳು ತಪ್ತವೆ. ನಿಮಗೆಲ್ಲ ಗೊತ್ತಿದೆ, ಪೇಪರ್ ಅಲ್ಲಿ ನೋಡಿದ ತಕ್ಷಣ ಬಾಲಕಿ ಮೇಲೆ ಆಸಿಡ್ ಹಚ್ಚಿದ್ರು, ಅದೇ ಹಚ್ಚಿದ್ರು ಅಂತ. ಇವೆಲ್ಲ ಯಾಕೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಅವರಿಗೆ ಅಲೋ ಮಾಡ್ಬಿಟ್ಟಿರ್ತಾರೆ ಫಾಲೋ ಮಾಡುವಾಗ. ಅವಾಗ ಅವರು ಅದು ಅತಿರೇಕಕ್ಕೆ ಹೋಗಿ ಆ ಒಂದು ಮಟ್ಟಕ್ಕೆ ತಿರುಗುತ್ತೆ. ಸೊ ನೀವೇನ್ ಮಾಡಬೇಕು, ನಿಮ್ಗೆ ಯಾರೋ ಒಬ್ಬ ನಿಮಗೆ ಇಷ್ಟ ಇದ್ದವನು, ಯಾರೋ ಒಬ್ಬ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾನೆ, ನಿಮ್ಗೆ ಯಾರೋ ಒಬ್ಬರು ಛೇಡಿಸ್ತಾ ಇದ್ದಾನೆ ಅಂದ ತಕ್ಷಣ ಇಮಿಡಿಯೇಟ್ ಅದನ್ನ ನಿಮ್ಮ ಶಿಕ್ಷಕರ ಗಮನಕ್ಕೆ ತಂದ್ರೆ ಆಯ್ತು, ಇಲ್ಲ ಅಂತ ನಿಮ್ಮ ತಂದೆ ತಾಯಿ ಗಮನಕ್ಕೆ ತಂದ್ರೆ ಕೂಡ ಮುಂದೆ ಆಗ್ತಕ್ಕಂತಹ ಪರಿಣಾಮ ತಪ್ಪುತ್ತೆ. ಸೊ ನಿಮ್ದೆಲ್ಲ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ನಮ್ಮ. ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಜಿ ಮಂಜುನಾಥ್, ವಕೀಲರ ಸಂಘದ ಅಧ್ಯಕ್ಷ ಬಿ ಶ್ರೀನಿವಾಸ್, ಉಪಾಧ್ಯಕ್ಷ ಜಿ ಶಿವಾನಂದ, ಜಂಟಿ ಕಾರ್ಯದರ್ಶಿ ಕೆಎನ್ ಮಂಜುನಾಥ್, ಖಜಾಂಚಿ ಎಂಎಸ್ ಚೌಡಪ್ಪ, ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಜನರ ಆಡುಭಾಷೆಯಲ್ಲೇ ತ್ರಿಪದಿಗಳನ್ನು ರಚಿಸಿ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದ ಸಮಾಜದ ಸುಧಾರಕ
ತ್ರಿಪದಿಗಳ ಮೂಲಕ ಕನ್ನಡ ಸಾಹಿತ್ಯ ಸಿರಿಗೆ ಅಮೂಲ್ಯ ಕೊಡುಗೆ ನೀಡಿ ಸಮಾನತೆಗಾಗಿ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಿದ ಸರ್ವಜ್ಞನ ತ್ರಿಪದಿಗಳು ಸಮಾಜಕ್ಕೆ ಸರ್ವಕಾಲಿಕ ದಿವ್ಯೌಷಧಿ ಎಂದು ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ ಹೇಳಿದರು. ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸರ್ವಜ್ಞ ಜಯಂತಿಯಲ್ಲಿ ಸರ್ವಜ್ಞನ ಚಿತ್ರಪಟಕ್ಕೆ ಪುಷ್ಪ ನಮನ ಸಲ್ಲಿಸಿ ಉದ್ಘಾಟಿಸಿದ ತಹಸೀಲ್ದಾರ್ ಮನೀಷಾ ಪತ್ರಿ ನಂತರ ಮಾತನಾಡಿ, ಸರ್ವಜ್ಞ ಎಂದರೆ ಎಲ್ಲವನ್ನೂ ತಿಳಿದವರು, ಸಮಾಜದ ಜ್ಞಾನ ಅರಿತವರು, ಸರ್ವಜ್ಞ ಕವಿ, ವಿದ್ಯೆ, ಕೃಷಿ ಹಾಗೂ ಜೀವನದ ಕುರಿತು ಆಳವನ್ನು ಅಳೆಯುವ ಮೂಲಕ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವರ ತ್ರಿಪದಿಗಳಲ್ಲಿ ಒಳ ಅರಿವು ಜಾಸ್ತಿ ಇದ್ದು ಶ್ರೀಸಾಮಾನ್ಯ ಅರ್ಥವಾಗುವಂತಿರುತ್ತದೆ. ಸರ್ವಜ್ಞರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ತಲುಪಿಸುವ ಕೆಲಸ ಮಾಡಬೇಕು ಎಂದರು. ಮುಖ್ಯ ಭಾಷಣಕಾರರು ಮತ್ತು ಅಧ್ಯಕ್ಷರು ಮಾತಾಡಿದ್ದಾರೆ. ಅವ್ರ ಬಗ್ಗೆ ನಾನು ಕೆಲವೊಂದು ಬ್ರೀಫ್ ಆಗಿ ಪಾಯಿಂಟ್ಸ್ ಡೈರೆಕ್ಟ್ ಆಗಿ ನಾನು ಬಂದ್ಬಿಡ್ತೀನಿ ಹೇಳ್ಕೊಟ್ಟು. ಸರ್ವಜ್ಞ ಅಂತಂದ್ರೆ ಈಗಾಗಲೇ ಹೇಳಿದ್ದಾರೆ, ಅಂದ್ರೆ ಎಲ್ಲ ತಿಳಿದಿರೋರು ಅಂತ, ಅಂದ್ರೆ ಎಲ್ಲ ಆಲ್ರೌಂಡರ್ ಅಂತ ನಾವೇನು ಹೇಳ್ತೀವಲ್ಲ, ಒಂದೇ ಒಂದು ಕ್ಷೇತ್ರಕ್ಕೆ ಅವರು ಸಂಬಂಧಪಟ್ಟಿಲ್ಲ. ಆತನಿಗೆ ಎಲ್ಲ ಗೊತ್ತಿತ್ತು, ಎಲ್ಲ ಕಲೆ ಗೊತ್ತಿತ್ತು. ಆತ ಕವಿ ಯಾಕಂದ್ರೆ ತ್ರಿಪದಿ ಬ್ರಹ್ಮ ಅಂತ ಹೇಳ್ತೀವಿ. ಆತ ಕವಿನೂ ಹೌದು, ಆತ ಕೃಷಿಕನೂ ಹೌದು, ಆತ ಕುಂಬಾರನೂ ಹೌದು, ಆತ ಜ್ಞಾನಿನೂ ಹೌದು, ಆತ ಕಲಾವಿದನೂ ಹೌದು. ಅಂದ್ರೆ ಆತ ಅಷ್ಟು ಎಲ್ಲ ಒಂದು ಕಲೆ ಎಲ್ಲ ಸಮಸ್ತ ಜ್ಞಾನವನ್ನು ಬಲ್ಲವನಾಗಿರ್ತಾನೆ ನಮ್ಮ ಸರ್ವಜ್ಞರು. ಮತ್ತು ಅವರು 16ನೇ ಶತಮಾನದಲ್ಲಿ ಅವ್ರನ್ನ ಇವತ್ತಿಗೆ ನಾವು ನೆನೆಸ್ತಿದ್ದೀವಿ ಅಂತಂದ್ರೆ ಯಾಕೆ ನೆನೆಸ್ತಿದ್ದೀವಿ, ಯಾಕೆ ಕರ್ನಾಟಕ ಸರ್ಕಾರ ಇವರ ಒಂದು ಸರ್ವಜ್ಞನವರ ಜಯಂತಿನ ನಾವು ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ಅವರು ಯಾಕೆ ಅದನ್ನು ಇಚ್ಛೆ ಪಟ್ಟು ನಮ್ಮ 40 ಜಯಂತಿನಲ್ಲಿ ಒಂದು ಜಯಂತಿ ಸರ್ವಜ್ಞನವರ ಜಯಂತಿ ನಾವು ಆಚರಿಸ್ತೀವಿ ಅಂತಂದ್ರೆ, ಯಾಕಂದ್ರೆ ಅವರು 16ನೇ ಶತಮಾನದಲ್ಲಿ ನಾವು ಮೊದಲನೇದಾಗಿ ಆ ಒಂದು ಸಮಾಜದ ವ್ಯವಸ್ಥೆ ಅರ್ಥ ಮಾಡ್ಕೋಬೇಕು ಹೇಗಿತ್ತು ಅಂತ. ಇವತ್ತಿಗೂ ಅವತ್ತಿಗೂ ತುಂಬಾ ವ್ಯತ್ಯಾಸ ಇದೆ. ಇವತ್ತಿಗೆ ನಾವು ಯಾಕಂತಂದ್ರೆ ಅವರನ್ನ ನಾವು ಯಾಕೆ ನೆನಪಿಸ್ಕೊತೀವಿ ಅಂತಂದ್ರೆ ಅವರ ಒಂದು ಪ್ರತಿಯೊಂದು ಅವರ ಹೆಜ್ಜೆನು ಇವತ್ತು ನಮಗೆ ಸಂವಿಧಾನದ ರೂಪದಲ್ಲಿ ನಮಗೆ ಕೆಲವೊಂದೊಂದು ಅಂಶಗಳು ಸಂವಿಧಾನದಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಅದು ಹೇಗೆ ಅಂತ ನಾನು ಇನ್ನು ಶಿಕ್ಷಕ ಶಿವಯ್ಯ ಮಾತನಾಡಿ, ಶ್ರೇಷ್ಠ ವಚನಕಾರ ಸರ್ವಜ್ಞ 2000ಕ್ಕೂ ಅಧಿಕ ತ್ರಿಪದಿಗಳನ್ನು ಬರೆದು ಮಾನವೀಯ ಮೌಲ್ಯಗಳನ್ನು ಸಮಾಜಕ್ಕೆ ಅರ್ಪಿಸುವ ಮೂಲಕ ದಾರ್ಶನಿಕರ ಸಾಲಿನಲ್ಲಿ ನಿಂತಿದ್ದಾರೆ. ಸರ್ವಜ್ಞರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬ ಅವರ ನುಡಿಗಳು ಎಲ್ಲರ ಮನದಾಳದಲ್ಲಿ ನೆಲೆಸಿವೆ ಎಂದರು. ಸರ್ವಕಾಲಕ್ಕೂ ತ್ರಿಪದಿ ಸರ್ವಜ್ಞನ ವಚನಗಳು ಪ್ರಸ್ತುತ. ಅವರ ಆದರ್ಶ ಗುಣಗಳು, ಸರ್ವಜ್ಞನ ವಚನಗಳು ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದತ್ತ ಸಾಗಬೇಕು ಎಂದು ಹೇಳಿದರು. ಸರ್ಕಾರ ಕುಂಬಾರ ಸಮುದಾಯಕ್ಕೆ ಪ್ರತ್ಯೇಕ ಕುಂಬಾರರ ಅಭಿವೃದ್ಧಿ ನಿಗಮ ಸ್ಥಾಪಿಸಬೇಕು. ಇದರಿಂದ ಕುಂಬಾರ ಸಮಾಜದವರಿಗೆ ಅನುಕೂಲವಾಗಲಿದೆ. ಕುಂಬಾರ ಸಮುದಾಯ ಶೈಕ್ಷಣಿಕ, ರಾಜಕೀಯ, ಆರ್ಥಿಕವಾಗಿ ಹಿಂದುಳಿದ ಸಮಾಜವಾಗಿದೆ. ಸರ್ಕಾರ ಕುಂಬಾರ ಸಮುದಾಯದ ಅಭಿವೃದ್ಧಿಗಾಗಿ ಯೋಜನೆಗಳನ್ನು ರೂಪಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಕುಂಬಾರ ಸಮುದಾಯದಿಂದ ಕುಂಬಾರಿಕೆ ಮಡಿಕೆ ತಯಾರಿ ಪ್ರತ್ಯಕ್ಷವಾಗಿ ತೋರಿಸಿದರು. ಕುಂಬಾರ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ತಹಸೀಲ್ದಾರ್ ಅವರು ಸನ್ಮಾನಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಗುಡಿಬಂಡೆ ತಾಲೂಕಿನ ಯಲ್ಲೋಡು ಗ್ರಾಮದ ಗೌರಿಬಿದನೂರು ತಾಲೂಕು ಗಡಿಯಿಂದ ಕಡೇಹಳ್ಳಿ ಗ್ರಾಮದವರೆಗೆ ಸುಮಾರು 11 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸುಬ್ಬಾರೆಡ್ಡಿ ಇಂದು ಭೂಮಿ ಪೂಜೆ ನೆರವೇರಿಸಿದರು. ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಗೌರಿಬಿದನೂರು ತಾಲೂಕು ಗಡಿಯಿಂದ ಕಡೇಹಳ್ಳಿ ಗ್ರಾಮದವರೆಗೆ ರಸ್ತೆ ಹಾಳಾಗಿತ್ತು. ಸ್ಥಳೀಯರು ಸುಮಾರು ದಿನಗಳಿಂದ ರಸ್ತೆ ಅಭಿವೃದ್ಧಿಗೆ ಮನವಿ ಮಾಡಿದರು. ಸರ್ಕಾರ ಸುಮಾರು 11 ಕೋಟಿ ಅನುದಾನ ನೀಡಿದ್ದು, ಈ ಅನುದಾನದಲ್ಲಿ ಉತ್ತಮ ರಸ್ತೆ ನಿರ್ಮಾಣ ಮಾಡಲಾಗುತ್ತದೆ. ಈ ರಸ್ತೆ ಇದೀಗ 5.5 ಮೀಟರ್ ಇದ್ದು 7.5 ಮೀಟರ್ ರಸ್ತೆ ಮಾಡಲಾಗುತ್ತದೆ. ಜನರು ಸಹಕಾರ ನೀಡಬೇಕು. ಯಲ್ಲೋಡು ಸರ್ಕಲ್ ಸೇರಿದಂತೆ ಹಲವು ಕಡೆ ಬರುವ ಸರ್ಕಲ್ಗಳಲ್ಲಿರುವ ಪಟ್ಟಿಗೆ ಅಂಗಡಿಗಳವರು ಸಹಕಾರ ನೀಡಬೇಕು ಎಂದರು.
ಬಿಸಿಎಂ ಹಾಸ್ಟೆಲ್ ಸ್ಥಳಾಂತರದ ಬಗ್ಗೆ ಮಾತನಾಡಿದ ಶಾಸಕರು, ಗುಡಿಬಂಡೆಯ ಒಂದು ಹಾಸ್ಟೆಲ್ನಲ್ಲಿ 5 ವರ್ಷದಿಂದ ದಾಖಲಾತಿ ಶೂನ್ಯವಾಗಿದೆ. ಎಲ್ಲಿ ಖಾಲಿ ಹಾಸ್ಟೆಲ್ಗಳಿವೆ ಅವುಗಳನ್ನು ಸ್ಥಳಾಂತರ ಮಾಡಲು ಆದೇಶ ಬಂತು. ಈ ಹಿಂದೆ 5 ವರ್ಷ ಚಿಕ್ಕಬಳ್ಳಾಪುರದವರು ಈ ಹಾಸ್ಟೆಲ್ ಸೀಟುಗಳನ್ನು ಬಳಸಿಕೊಂಡಿದ್ದರು. ಇದೀಗ ಖಾಲಿಯಾಗಿರುವ ಹಾಸ್ಟೆಲ್ ಕ್ಷೇತ್ರದಲ್ಲಿಯೇ ಸ್ಥಳಾಂತರ ಮಾಡುತ್ತಿದ್ದೇನೆ. ಇದೊಂದು ತಾತ್ಕಾಲಿಕವಾಗಿದೆ. ಹಾಸ್ಟೆಲ್ಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ತಾತ್ಕಾಲಿಕ ಸ್ಥಳಾಂತರವಷ್ಟೇ ಎಂದರು. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ನಮ್ಮ ಕಡಪಲ್ಲಿಯಿಂದ ಗೌರಿಬಿದೂರು ಬಾರ್ಡ್ರ್ ತನಕ ರೋಡ್ಡು ಸ್ವಲ್ಪ ಚೆನ್ನಾಗಿರಲಿಲ್ಲ. ಇಲ್ಲಿನ ನಾಗರಿಕರಿಗೂ ನನಗೆ 2-3 ಸಲ ನನಗೆ ಇದನ್ನು ಬೇಡಿಕೆ ಇಟ್ಟಿದ್ದರು. ಅದಕ್ಕೆ ನಮ್ಮ ಸರ್ಕಾರದಲ್ಲಿ ಸುಮಾರು ಇವತ್ತು 11 ಕೋಟಿ ರೂಪಾಯಿ ಅಂತಂದು ಗೌರಿಬಿದನೂರು ಬಾರ್ಡ್ರಿಂದ ಅಪ್ ಟು ಕಡೆಯಲ್ಲೇ ಊರು ತನಕ ಈಗ ರಸ್ತೆ ಮಾಡಿಸ್ತಾ ಇದ್ದೀವಿ. ಸೆಂಟ್ರಲ್ ಆಂಧ್ರ ಬಾರ್ಡ್ರು ಅಂತ ವೀರಾಪುರ ಇದೆ, ಸ್ವಲ್ಪ ಕೋರ್ಟ್ಗೆ ಹೋಗಿದ್ದಾರೆ ಅವರು. ಅದರಿಂದ ಆಫೀಸ್ 2.5 ಕಿಲೋಮೀಟ್ರ್ ಬಿಟ್ಟು ಉಳಿದೆಲ್ಲ ರಸ್ತೆ ಆಗುತ್ತೆ. ಸಾರ್ವಜನಿಕರಿಗೆ ಈಗ ರೋಡ್ ಬಿಡ್ತಾಗುತ್ತೆ. ಈಗಿರೋದು 5.5 ಮೀಟ್ರು, ಈಗ ನಾವು ಮಾಡೋದು 7.5 ಮೀಟ್ರು. ಅದಕ್ಕೆ ಪಕ್ಕದಲ್ಲಿ ಸ್ವಲ್ಪ ಸಹಕಾರ ನೀಡಬೇಕು ಅಂತ ತಮ್ಮ ಮೂಲಕ ಇಲ್ಲಿರೋ ನಾಗರಿಕರು ನಾನು ವಿನಂತಿ ಮಾಡ್ಕೊಳ್ತೀನಿ. ಈ ಸರ್ಕಲಲ್ಲಿ ಕೆಲವು ಸರ್ಕಲ್ ಪೆಟ್ಟಂಗಡಿಯಲ್ಲಿ ಎತ್ತಿದ್ರೆ ಒಳ್ಳೆ ಸರ್ಕಲ್ಸ್ ಮಾಡಿ ಒಳ್ಳೆ ನಾಜೂಕಾಗಿ ಮಾಡಿ ಇಲ್ಲಿ ನಾಗರಿಕ ಆ ರಸ್ತೆಯನ್ನು ಸಮರ್ಪಣೆ ಮಾಡ್ತೀವಪ್ಪ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಂಜನಗೂಡು ತಾಲೂಕು ಆಡಳಿತದಿಂದ ಸರ್ವಜ್ಞ ಮತ್ತು ಶಿವಾಜಿ ಜಯಂತಿ ಆಚರಿಸಲಾಯಿತು. ನಂಜನಗೂಡು ತಾಲೂಕು ಆಡಳಿತ ಭವನದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಂಜನಗೂಡಿನಲ್ಲಿ ನಡೆದ ಸರ್ವಜ್ಞ ಮತ್ತು ಶಿವಾಜಿ ಜಯಂತಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಅವರು, ಸರ್ವಜ್ಞ ಮತ್ತು ಶಿವಾಜಿಯವರು ಆದರ್ಶ ಪುರುಷರು. ಅವರ ಆದರ್ಶಗಳನ್ನು ಪಾಲಿಸಬೇಕು. ಸರ್ವಜ್ಞರು ತಮ್ಮ ತ್ರಿಪದಿ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದರು ಎಂದರು. ಶಿವಾಜಿಯವರಿಗೆ ತಾಯಿಯೇ ಮೊದಲ ಗುರು. ಬಾಲ್ಯದಿಂದಲೇ ಶಿವಾಜಿಯವರಿಗೆ ಶೌರ್ಯದ ಬಗ್ಗೆ ತಿಳಿಸಿ ಬೆಳೆಸಿದರು. ಹಾಗಾಗಿಯೇ ಶಿವಾಜಿ ಮಹಾರಾಜರು ಹಿಂದೂಗಳನ್ನು ಒಗ್ಗೂಡಿಸಿದರು ಎಂದರು. ಇನ್ನು ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು ಮಾತನಾಡಿ, ಸರ್ವಜ್ಞರವರು 16ನೇ ಶತಮಾನದಲ್ಲಿ ತ್ರಿಪದಿಯ ಕವಿಯಾಗಿ ಹಲವಾರು ವಚನಗಳನ್ನು ರಚಿಸಿ ಸಮಾಜದ ಬಗ್ಗೆ ತಿಳಿಸಿದರು. ಶಿವಾಜಿಯವರ ಜೀವನ, ಅವರ ವ್ಯಕ್ತಿತ್ವ ಅಳವಡಿಸಿಕೊಳ್ಳಬೇಕು. ಅವರ ಗೆಲುವು ಇಂದಿನ ಮಕ್ಕಳಿಗೆ ಸ್ಫೂರ್ತಿ ಎಂದು ತಿಳಿಸಿದರು. ಮುಖ್ಯ ಭಾಷಣಕಾರರು ಕೇಶವಮೂರ್ತಿ ಸರ್ ಅವರು ಹೇಳಿದ್ದಾರೆ ಸರ್ವಜ್ಞ ಬಗ್ಗೆ ಹಾಗೂ ಶಿವಾಜಿಯವರ ಬಗ್ಗೆ. ಸರ್ವಜ್ಞ ಅವರು 14ನೇ ಶತಮಾನದ ಕವಿಯಾಗಿದ್ದರು. ಅವರು ಕೇವಲ ಕವಿ ಅಷ್ಟೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಅವರದ್ದು ಕೊಡುಗೆ ಇದೆ. ಹಾಗೂ ಛತ್ರಪತಿ ಶಿವಾಜಿಯವರು 17ನೇ ಶತಮಾನದಲ್ಲಿ ಅವರು ಮರಾಠ ರಾಜ್ಯವನ್ನು ಯಾವ ರೀತಿ ದೊಡ್ಡದಾಗಿ ತಂದು ತೋರಿಸಿದ್ದಾರೆ ಅದು ನಮಗೆಲ್ಲ ಗೊತ್ತಿದೆ ವಿಷಯ. ಈಗ 2 ಜಯಂತ್ಯೋತ್ಸವ ನಾವು ನೋಡ್ಬೇಕಾದ್ರೆ ಜಯಂತಿ ಯಾಕೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದು, ಅವ್ರ ಬಗ್ಗೆ ಒಂದು ವಿಚಾರಗಳು, ಅವರ ಆಚರಣೆಗಳು ಅಥವಾ ಅವರ ತತ್ವಗಳು, ಅದನ್ನ ನಾವು ಪರಿಪಾಲಿಸಬೇಕು ಈಗಿನ ಟೈಮಲ್ಲಿ. ಅಂದ್ರೆ ಈಗ ಸರ್ವಜ್ಞ ಒಂದು ಸರಳತೆ, ಸೌಜನ್ಯತೆ ನಾವು ನೋಡ್ತೀವಿ. ಶಿವಾಜಿ ಬಗ್ಗೆ ನೋಡಿದಾಗ ಒಂದು ಧೈರ್ಯ, ಒಂದು ಗೆಲುವು, ಒಂದು ಸಾಮ್ರಾಜ್ಯ ಜಾಸ್ತಿ ದೊಡ್ಡದು ಮಾಡಬೇಕು ಅಂತ ಒಂದು ನಾವು ಕಾಣಿಸ್ತಾ ಅಂದ್ರೆ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಈ ತರ ಮಾಡಬೇಕು ಅಂತ. ಅದು ಒಂದು ನಮ್ಮ ಒಳಗಡೆ ಅಳವಡಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಇನ್ನು ಈ ವೇಳೆ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷ ಮರಿಶೆಟ್ಟರು, ಮರಾಠಿ ಸಮುದಾಯದ ಅಧ್ಯಕ್ಷ ಕಾಶಿನಾಥರಾವ್, ರೈತ ಮುಖಂಡ ವಿದ್ಯಾಸಾಗರ್, ಸತೀಶ್ ರಾವ್, ಇಮ್ಮಾವು ರಘು, ಮಲ್ಲಹಳ್ಳಿ ನಾರಾಯಣ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಪಾವಗಡ ತಾಲೂಕಿನ ಪೊನ್ನಸಮುದ್ರ ಗ್ರಾಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಯೇ ಇಲ್ಲದೆ ಖಾಲಿ ಕುರ್ಚಿಗಳು ದರ್ಬಾರ್ ನಡೆಸುತ್ತಿದ್ದು, ಇದನ್ನು ಕಂಡ ಗ್ರಾಮಸ್ಥರು ಪಂಚಾಯಿತಿಗೆ ಬೀಗ ಹಾಕಿ
ಪ್ರತಿಭಟನೆ ನಡೆಸಿರುವ ಘಟನೆ ಇಂದು ನಡೆದಿದೆ. ಪಾವಗಡ ತಾಲೂಕಿನ ಪೊನ್ನಸಮುದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿರುವ ಶಿವಾನಂದ ಸಾಥಿಯಳ್ ಅವರು ಗೈರು ಹಾಜರಾಗಿದ್ದು, ಕಂಪ್ಯೂಟರ್ ಆಪರೇಟರ್, ಕಾರ್ಯದರ್ಶಿ ಸೇರಿದಂತೆ ಯಾರೂ ಕಚೇರಿಯಲ್ಲಿ ಇಲ್ಲ. ಹಲವು ಕೆಲಸಗಳು ಇರುವುದರಿಂದ ಬೆಳಿಗ್ಗೆಯಿಂದಲೇ ಸಾರ್ವಜನಿಕರು ಪಂಚಾಯಿತಿ ಕಚೇರಿಗೆ ಆಗಮಿಸಿದ್ದು, ಯಾವುದೇ ಸಿಬ್ಬಂದಿ ಇಲ್ಲದಿರುವುದನ್ನು ಕಂಡು ಬೇಸತ್ತ ಸಾರ್ವಜನಿಕರು ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಅಧಿಕಾರಿಗಳು ಸ್ವಚ್ಛತೆ ಸೇರಿದಂತೆ ಮೂಲ ಸೌಕರ್ಯಗಳ ಕಡೆ ಗಮನ ಹರಿಸುತ್ತಿಲ್ಲ. ಪ್ರತಿನಿತ್ಯ ಸಭೆ ಸಮಾರಂಭ ಹೆಸರಿನಲ್ಲಿ ತಾಲೂಕು ಕೇಂದ್ರಕ್ಕೆ ಹೋಗುತ್ತಾರೆ. ಇಲ್ಲಿ ಸಾರ್ವಜನಿಕರ ಕಷ್ಟ ಕೇಳುವವರು ಇಲ್ಲವಾಗಿದ್ದಾರೆ. ಈ ಅಧಿಕಾರಿಯನ್ನು ವರ್ಗಾವಣೆ ಮಾಡಿ ಪಂಚಾಯಿತಿ ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕೆಂದು ಮೇಲಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಪಾವಗಡ ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್,
22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಬಂಡಳಿಯಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಯುತ್ತಿರುವ ಪೂರ್ವ ಮೆಟ್ರಿಕ್ ಹಾಸ್ಟೆಲ್ ಸ್ಥಳಾಂತರಿಸುವುದಕ್ಕೆ ಆದಿವಾಸಿ ಹಿತ ರಕ್ಷಣಾ ಸಮಿತಿಯ ಅಧ್ಯಕ್ಷ ಗಾಣಿಗ ಮಂಗಲ ನಾಗೇಂದ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಡಳ್ಳಿಯ ಹಾಸ್ಟೆಲ್ ಅಧಿಕಾರಿಗಳ ತಪ್ಪಿನಿಂದ ಹನೂರು ಪಟ್ಟಣಕ್ಕೆ ಸ್ಥಳಾಂತರಿಸಲಾಗಿದೆ. ಇದರಿಂದ ಬಂಡಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಆದಿವಾಸಿ ಜನಾಂಗದ ಮಕ್ಕಳಿಗೆ ತೊಂದರೆಯಾಗುತ್ತದೆ. ಹಾಗಾಗಿ ಹಾಸ್ಟೆಲ್ ಅಲ್ಲಿಯೇ ಉಳಿಯಬೇಕು, ಇಲ್ಲದಿದ್ದರೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಿರ್ಮಿಸಲು ರಾಜ್ಯ ಸರ್ಕಾರ 50 ಲಕ್ಷ ರು ನೀಡಿದೆ ಎಂದು ಶ್ರೀನಿವಾಸ್ ನಾಯಕ್ ತಿಳಿಸಿದರು. ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾಲ್ಮೀಕಿ ಪುತ್ಥಳಿ ಜೊತೆಗೆ ಕನಕದಾಸರು ಹಾಗೂ ಭಗೀರಥ ಪುತ್ಥಳಿ ನಿರ್ಮಾಣಕ್ಕೆ ತಲಾ 50 ಲಕ್ಷದಂತೆ 1.50 ಕೋಟಿ ಅನುದಾನ ನೀಡಿ ಅನುಮತಿ ನೀಡಿರುವುದರಿಂದ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಮಚಂದ್ರ, ನಗರಸಭೆ ಅಧ್ಯಕ್ಷ ಸುರೇಶ್, ಸೋಮು ಇನ್ನೂ ಹಲವರು ಹಾಜರಿದ್ದರು. ಖಾಲಿ ಗ್ಯಾಸ್ ಪೈಪ್ ದಿಢೀರ್ ಹೊತ್ತಿಯುರಿದ ಪರಿಣಾಮ ಕೆಲಕಾಲ ಆತಂಕದ ವಾತಾವರಣ ಸೃಷ್ಟಿಯಾದ ಘಟನೆ ನಂಜನಗೂಡು ಆರ್ಪಿ ಮುಖ್ಯ ರಸ್ತೆಯ 18ನೇ ತಿರುವಿನ ಚರ್ಚ್ ರಸ್ತೆಯಲ್ಲಿ ನಡೆದಿದೆ. ಖಾಲಿ ಜಾಗದಲ್ಲಿ ಇರಿಸಿದ್ದ ಗ್ಯಾಸ್ ಪೈಪ್ಗೆ ಬೆಂಕಿ ಬಿದ್ದಿದ್ದು, ಇದಕ್ಕೆ ಕಾರಣವೇನು ಎಂಬುದು ತಿಳಿಯಬೇಕಾಗಿದೆ. ಬೆಂಕಿ ಹತ್ತಿದ ರಭಸಕ್ಕೆ ಗಾಬರಿಯಾದ ಅಕ್ಕಪಕ್ಕದ ಮನೆಯವರು ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ಸತತ 1 ಗಂಟೆಗೂ ಹೆಚ್ಚು ಕಾಲ ಅಗ್ನಿಶಾಮಕ ಸಿಬ್ಬಂದಿ ಬಂದಿಲ್ಲ. ಸ್ಥಳೀಯರು ಬೆಂಕಿಗೆ ನೀರು ಹಾಕಿ ನಂದಿಸಲು ಹರ ಸಾಹಸ ಪಟ್ಟರು. ನಂತರ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದರು. ಸ್ಥಳಕ್ಕೆ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಭೇಟಿ ನೀಡಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಇಂದಿನಿಂದ ಆರಂಭವಾದ ಖಾತೆ ಆಂದೋಲನ. ನಗರದ 31 ವಾರ್ಡ್ಗಳಲ್ಲಿಯೂ ಅರ್ಜಿ ಸ್ವೀಕಾರ. ಶಾಸಕರು ಮತ್ತು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಂದ ಪ್ರತ್ಯೇಕ ಭೇಟಿ. ನಾಗರಿಕರಲ್ಲಿ ಜಾಗೃತಿ. ಜಿಲ್ಲೆಯಲ್ಲಿ ನಡೆದಿದೆ ಅಮಾನವೀಯ ಘಟನೆ. ಮಹಿಳೆಯನ್ನು ಅಪಹರಿಸಿ ತೋಟದ ಮನೆಯಲ್ಲಿ ಚಿತ್ರಹಿಂಸೆ, ಪೈಶಾಚಿಕತೆ ತೋರಿದ ಆರೋಪ. ಪೊಲೀಸರಿಗೆ ದೂರು ನೀಡಿದರೂ ನಿರ್ಲಕ್ಷ್ಯ ಮಾಡಿದ ಆರೋಪ. ಸಂತ್ರಸ್ತ ಮಹಿಳೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ. ಖಾತೆ ಆಂದೋಲನಕ್ಕೆ ಸಾಥ್ ನೀಡಿದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು. ಚಿಕ್ಕಬಳ್ಳಾಪುರ ನಗರದ ವಿವಿಧ ವಾರ್ಡುಗಳಿಗೆ ಭೇಟಿ ನೀಡಿ ಪರಿಶೀಲನೆ. ಕೊಳಚೆ ಪ್ರದೇಶದ ಜನರಿಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡಿಕೊಡಲು ಪ್ರಯತ್ನ. ಕೈಗಾರಿಕಾಭಿವೃದ್ಧಿಗೆ ಜಮೀನು ಬಿಡಲು ರೈತರ ಹಿಂದೇಟು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನಲ್ಲಿ ರೈತ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಗ್ರಹ ಮಾಡಿದ ರೈತರು. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.